ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೇಗೆ ನಿಮ್ಮ ಕ್ಯಾಲ್ಕುಲಸ್ ಹೇಗೆ ಅನಿಸ್ತಾ ಇದೆ? ಬಿಕಾಸ್ ನಾವೀಗ ಲಾಸ್ಟ್ ಚಾಪ್ಟರ್ ಆಫ್ ಕ್ಯಾಲ್ಕುಲಸ್, ದಟ್ ಈಸ್ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕಿಂತ ಬಿಫೋರ್ನ ಎಲ್ಲ ಚಾಪ್ಟರ್ಸು ಆಲ್ರೆಡಿ ಫಿನಿಷ್ ಮಾಡಿದ್ದೀನಿ. ಸೊ ಕಂಟಿನ್ಯೂಟಿಯಿಂದ ಹಿಡಿದು ಇಂಟಿಗ್ರೇಷನು, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸು ಎಲ್ಲ ಚಾಪ್ಟರ್ಸು ಡಿಸ್ಕಸ್ ಮಾಡಿದ್ದೀನಿ. ತುಂಬ ಶಾರ್ಟೆಸ್ಟ್ ವೇ ಅಲ್ಲಿ ಎಲ್ಲ ಚಾಪ್ಟರ್ಸ್ದು ಎಲ್ಲ ವೀಡಿಯೋಸು ಪ್ರಾಪರ್ ಪ್ಲೇ ಲಿಸ್ಟ್ ಮಾಡಿ ಐ ವಿಲ್ ಗಿವ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್ ಒನ್ ಬೈ ಒನ್. ಸೊ ನಿಮ್ಗೆ ಯಾವುದೇ ಚಾಪ್ಟರ್ ಡೌಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ದಟ್ಸ್ ಇಟ್ ಮಕ್ಕಳೇ. ಐ ವಾಂಟೆಡ್ ಟು ಸ್ಕೋರ್ ಫುಲ್ ಔಟ್ ಆಫ್ ಫುಲ್ ಇನ್ ದ ಕ್ಯಾಲ್ಕುಲಸ್. ಸೊ ಈಗ ನಾವು ಇನ್ ದಿಸ್ ಚಾಪ್ಟರ್ ಇದು ಲಾಸ್ಟ್ ಚಾಪ್ಟರ್ ಆಫ್ ಕ್ಯಾಲ್ಕುಲಸ್, ಸೊ ಡಿಫ್ರೆನ್ಷಿಯಲ್ ಇಕ್ವೇಷನ್. ಸೊ ಇನ್ ದಿಸ್ ಲೆಕ್ಚರ್ ವಿಲ್ ಡಿಸ್ಕಸ್ ಅಬೌಟ್ ಬೇಸಿಕ್ಸ್ ಆ್ಯಕ್ಚುಲಿ ಮಕ್ಕಳೇ. ಸೊ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಅಂದರೆ ಏನು ಬೇಸಿಕಲಿ, ಆ್ಯಂಡ್ ಜನರಲ್ ಸೊಲ್ಯೂಷನ್, ಪರ್ಟಿಕ್ಯುಲರ್ ಸೊಲ್ಯೂಷನ್, ಅದಾದಮೇಲೆ ನಂತರ ಸೊಲ್ಯೂಷನ್ ಫೈಂಡ್ ಅಂಡ್ ಆರ್ಡರ್, ಡಿಗ್ರಿ ಅಂತ ಕೆಲವೊಂದು ಬೇಸಿಕ್ಸ್ ಡಿಸ್ಕಸ್ ಮಾಡೋಣ. ಸೊ ಡಿಫ್ರೆನ್ಷಿಯಲ್ ಇಕ್ವೇಷನ್ಸಲ್ಲಿ ಅದಾದಮೇಲೆ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಫಾರ್ಮಿಂಗ್ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್. ಬಟ್ ಆ್ಯಸ್ ಪರ್ ದ ನ್ಯೂ NCERT ಸಿಲೆಬಸ್ ಫಾರ್ಮಿಂಗ್ ಡಿಲೀಟ್ ಮಾಡಿದ್ದಾರೆ. ಅದೇ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಫಾರ್ಮ್ ಮಾಡೋದು. ಅದಾದಮೇಲೆ ನಂತರ ವಿ ಹ್ಯಾವ್ ಸಾಲ್ವಿಂಗ್ ಡಿಫ್ರೆನ್ಷಿಯಲ್ ಇಕ್ವೇಷನ್, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಆ್ಯಂಡ್ ಡಿಫ್ರೆನ್ಷಿಯಲ್ ಇಕ್ವೇಷನ್ದು ಮೇಜರ್ ಹಾರ್ಟ್ ಆಫ್ ಡಿಫ್ರೆನ್ಷಿಯಲ್ ಇಕ್ವೇಷನ್ಸೇ ಸಾಲ್ವಿಂಗ್ ಡಿಫ್ರೆನ್ಷಿಯಲ್ ಇಕ್ವೇಷನ್. ವಿ ಹ್ಯಾವ್ ಡಿಫ್ರೆಂಟ್ ಮೆಥಡ್ಸ್, ಲೀನಿಯರ್ ಮೆಥಡ್, ಹೋಮೋಜಿನಿಯಸ್ ಮೆಥಡ್, ಅದಾದಮೇಲೆ ಯು ಹ್ಯಾವ್ ವೇರಿಯಬಲ್ ಸೆಪರೇಬಲ್ ಮೆಥಡ್. ವಿಲ್ ಡಿಸ್ಕಸ್ ದಟ್ ಇನ್ ಡಿಫ್ರೆಂಟ್ ಲೆಕ್ಚರ್. ಓಕೆ, ಇವತ್ತು ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ಬೇಸಿಕ್ಸ್. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಲ್ವೇಸ್ ಯು ಹ್ಯಾವ್ ಟು ಗೋ ಇನ್ ಎ ಆರ್ಡರ್. ನಾನು ಯಾವತ್ತೂ ಹೇಳ್ತೀನಿ, ಕ್ಯಾಲ್ಕುಲಸ್ ನಿಮ್ಗೆ ಅರ್ಥ ಆಗಬೇಕಂತ ಹೇಳಿದ್ರೆ ನೀವು ಯಾವತ್ತೂ ಒಂದು ಆರ್ಡರ್ ಹೋಗಬೇಕು. ಐ ಹೋಪ್ ಯು ಆರ್ ಲವಿಂಗ್ ಕ್ಯಾಲ್ಕುಲಸ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕಮೆಂಟ್ ಕ್ಯಾಲ್ಕುಲಸ್ ಇಸ್ ಲವ್. ದೆನ್ ವಿಲ್ ಗೋ ಫಾರ್ ಒನ್ ಲೆಕ್ಚರ್. ಫಸ್ಟ್, ವಾಟ್ ಈಸ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಸರ್? ಇಟ್ಸ್ ವೆರಿ ಸಿಂಪಲ್. ವಾಟ್ ಈಸ್ ಈಕ್ವೇಷನ್? ಈ ಈಕ್ವೇಷನ್ ಅಂದರೆ ಏನು? ಸಿಂಪಲ್. ಫಾರ್ ಎಕ್ಸಾಂಪಲ್ ನೀವೆಲ್ಲ ಕಲ್ತಿದ್ರೆ ಆಲ್ರೆಡಿ x² + 10x ಏನೋ ಒಂದು ಫಾರ್ ಎಕ್ಸಾಂಪಲ್ ಈ ಥರ ಇದೆ. ಫಾರ್ ಎಕ್ಸಾಂಪಲ್ 10x + 6 ಮಸ್ಟ್ ಬಿ ಈಕ್ವಲ್ ಟು 0 ಅಂತಿದೆ. ಸೊ ದಿಸ್ ಇಸ್ ಅನ್ ಈಕ್ವೇಷನ್ ಅಲ್ವಾ? ಅದೇ ಇದು ಡಿಫ್ರೆನ್ಷಿಯಲ್ ಇಕ್ವೇಷನ್. ಈಗ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂದರೆ ಏನು? ಇನ್ ಟರ್ಮ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಅಂದರೆ ಇಲ್ಲಿ dy/dx ಇರುತ್ತೆ. ಸೊ dy/dx ಸಮಥಿಂಗ್ ಸ್ಕ್ವೇರ್, ಅದಾದಮೇಲೆ ಸಮಥಿಂಗ್ ಲೈಕ್ ಮೇ ಬಿ 10 × dy/dx, 10 × dy/dx. ಇದು ಡಿಫ್ರೆನ್ಷಿಯಲ್ ಇಕ್ವೇಷನ್. 10 × dy/dx + 6 ಮಸ್ಟ್ ಬಿ ಈಕ್ವಲ್ ಟು 0. ಇದು ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಲ್ವಾ? ಸೊ ಇದು ನಾರ್ಮಲ್ ಇಕ್ವೇಷನ್ ನೀವು ಹೇಗೆ ಕಲಿತೀರೋ ಹಂಗೆ ಡಿಫ್ರೆನ್ಷಿಯಲ್ ಇಕ್ವೇಷನ್ಸು ಅಲ್ಲಿ ಡಿಫ್ರೆನ್ಸಿಯೇಷನ್ ಟರ್ಮ್ಸ್ ಇರುತ್ತೆ. ಆ್ಯಸ್ ಆಫ್ ನಾವು ನೀವು ಒಂದೇ ವೇರಿಯೇಬಲ್ ಡಿಫ್ರೆನ್ಷಿಯೇಟ್ ಯು ಆಲ್ವೇಸ್ ಡೂ ಓನ್ಲಿ ವಿತ್ ರೆಸ್ಪೆಕ್ಟ್ ಟು dx. ಬಟ್ ನೀವು ಹೈಯರ್ ಕ್ಲಾಸಸ್ಗೆ ಹೋದಾಗ ಯು ವಿಲ್ ಡೂ ವಿತ್ ರೆಸ್ಪೆಕ್ಟ್ ಟು dx, dy ಎರಡು ಕೂಡ ಮಾಡ್ಬೋದು ವೇರಿಯೇಬಲ್ಸ್. ವಿ ಆರ್ ಸಮಥಿಂಗ್ ಕಾಲ್ಡ್ ಪಾರ್ಷಿಯಲ್ ಡೆರಿವೇಟಿವ್ಸ್. ಓಕೆ, ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ. ಈಗ ಫಸ್ಟ್ ದಿಸ್ ಓನ್ಲಿ ಒನ್ ಥಿಂಗ್. ಸೊ ಇದಕ್ಕೆ ಸೊಲ್ಯೂಷನ್ ನಾವು ಫೈಂಡ್ ಮಾಡಿದ್ರೆ, ಯು ವಿಲ್ ಗೆಟ್ ಸಮ್ x ಇಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ಸ್ ಅಲ್ವಾ? x ಅಂದರೆ x ಇಸ್ ಈಕ್ವಲ್ ಟು 5, 6 ಏನೋ ನಂಬರ್, ರಿಯಲ್ ನಂಬರ್ಸ್, ಯಾವುದೋ ಒಂದು ರಿಯಲ್ ನಂಬರ್ಸ್ ಬರುತ್ತೆ. ನೀವು ಆಲ್ರೆಡಿ ನೀವು ಕಲ್ತಿದ್ದೀರಾ ನೀವು ಲೋವರ್ ಕ್ಲಾಸಲ್ಲಿ. ಈಗ ಅದೇ ರೀತಿ ನಾನು ಒಂದು ಇದಕ್ಕೆ ಸೊಲ್ಯೂಷನ್ ಫೈಂಡ್ ಮಾಡಿದ್ರೆ, ಸೊ ಸೊಲ್ಯೂಷನ್ ಆಫ್ ಎ ಡಿಫ್ರೆನ್ಷಿಯಲ್ ಇಕ್ವೇಷನ್, ಒಂದು ಡಿಫ್ರೆನ್ಷಿಯಲ್ ಇಕ್ವೇಷನ್ ಸೊಲ್ಯೂಷನ್ ಫೈಂಡ್ ಮಾಡಿದ್ರೆ ಅದು ಕೂಡ ಒಂದು ಫಂಕ್ಷನ್ ಆಗಿರುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಬಂದು ಯು ವಿಲ್ ಗೆಟ್ ಸಮಥಿಂಗ್ ಲೈಕ್ y ಇಸ್ ಈಕ್ವಲ್ ಟು ಸಮಥಿಂಗ್ f(x) ಆರ್ ಸಮ್ ಕಾನ್ಸ್ಟೆಂಟ್, ಇಲ್ಲ ಸಮ್ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಇರುತ್ತೆ. y ಇಸ್ ಈಕ್ವಲ್ ಟು f(x). ಸೊ ಸೊಲ್ಯೂಷನ್ ಆಫ್ ಎ ಡಿಫ್ರೆನ್ಷಿಯಲ್ ಇಕ್ವೇಷನ್ ಈಸ್ ಆಲ್ಸೋ ಎ ಫಂಕ್ಷನ್. ಇಟ್ಸ್ ಅ ಫಂಕ್ಷನ್. ಒಂದು ಸಿಂಪಲ್ ಎಕ್ಸಾಂಪಲ್ ನೀವು ಹೇಳ್ಕೊಡ್ತೀನಿ, ಫಸ್ಟ್ ಅರ್ಥ ಮಾಡ್ಕೋಣ. ನೋಡಿ, ವೆರಿ ವೆರಿ ಸಿಂಪಲ್ ಮಕ್ಕಳೇ. ಈಗ ನಾನೀಗ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಲೆಟ್ಸ್ ಎ ಸಿಂಪಲ್ ಎಕ್ಸಾಂಪಲ್, y ಇಸ್ ಈಕ್ವಲ್ ಟು ನಾನು ಸಿಂಪಲ್ ಆಗಿ ಒಂದು x² + 2 ಅಂತ ತೊಗೊತೀನಿ. ಅರ್ಥ ಆಯ್ತಾ? ಇದು ಒಂದು ಈಕ್ವೇಷನ್. ನಾನು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಈಗ ಸೊ dy/dx ಏನಾಗುತ್ತೆ ನಮಗೆ? ವಿ ವಿಲ್ ಗೆಟ್ 2x. ಡಿಫ್ರೆನ್ಸಿಯೇಷನ್ ಆಫ್ 2 is 0, 2x ಬರುತ್ತೆ. ಸೊ ಇದನ್ನೇ ನಾನು ಏನು ಮಾಡ್ತೀನಿ ಈಗ? ಐ ಕ್ಯಾನ್ ರೈಟ್ ದಿಸ್ ಆ್ಯಸ್, ಇದನ್ನು ನಾವೇನು ಬರಿಬೋದು ಈಗ? ಸೊ ನಾನು ಹೀಗೆ ಬರ್ತಿಲ್ಲ ಅಂದರೆ, ಸೊ dy/dx ಬರೋದು. ಈ 2xನ ಈ ಕಡೆ ಶಿಫ್ಟ್ ಮಾಡ್ಕೊತೀನಿ, -2x ಈಕ್ವಲ್ ಟು 0 ಅಂದರೆ ಇದು ಕ್ವಶನ್. ಇದೊಂದು y ಇಸ್ ಈಕ್ವಲ್ ಟು x² + 2 ಇದೆ. ಇದನ್ನ ಆಲ್ರೆಡಿ ಕಲ್ತಿದ್ರೆ ಡಿಫ್ರೆನ್ಷಿಯೇಟ್ ಮಾಡಿ ಫೈನ್ dy/dx ಅಂತ. ಸೊ ನೀವು dy/dx ಫೈನ್ ಮಾಡಿ ಯು ಗೆಟ್ ಲೈಕ್ ದಿಸ್, dy/dx 2x ಅಂತ. ಅದನ್ನು ಈಕ್ವೇಷನ್ ವಿ ಆರ್ ಈಕ್ವಲ್ ಟು ಸಮಥಿಂಗ್ ಅಲ್ವಾ? ಈಕ್ವಲ್ ಟು 0 ಮಾಡ್ತಾ ಇದ್ದೀವಿ. ಸೊ ಗೆಟಿಂಗ್ 2x ದಿಸ್ ಸೈಡ್ ವಿ ಗಾಟ್ ಅನ್ ಈಕ್ವೇಷನ್. ಸೊ ದಿಸ್ ಈಸ್ ದ ಫಂಕ್ಷನ್ ಆ್ಯಂಡ್ ದಿಸ್ ವಾಸ್ ದ ಡಿಫ್ರೆನ್ಷಿಯಲ್ ಈಕ್ವೇಷನ್. ಸೊ ನೀವೇನು ಮಾಡ್ತಾ ಇದ್ದೀರಾ? ಫಾರ್ ಎಕ್ಸಾಂಪಲು, ಸೊ ಇಲ್ಲಿಂದ ನೋಡಿ, ದಿಸ್ ಈಸ್ ಓನ್ಲಿ ಕಾಲ್ಡ್ ಫಾರ್ಮಿಂಗ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ಅಂದರೆ ಕೊಟ್ಟಿರೋ ಫಂಕ್ಷನ್ನ ಯಾವುದೋ ಒಂದು ಫಂಕ್ಷನ್ ಕೊಟ್ಟರೆ y ಇಸ್ ಈಕ್ವಲ್ ಟು x² + 2. ಕೆಲವೊಂದು ಕಡೆ y ಇಸ್ ಈಕ್ವಲ್ ಟು ಜಸ್ಟ್ ವಿಲ್ ಗೆಟ್ ಲೈಕ್ ಸಮಥಿಂಗ್ x² + a ಅಂತ ಕೊಡ್ತಾರೆ ಜನರಲ್, ಆರ್ ಯು ಗೆಟ್ sin ax + b ಅಂತ ಕೊಡ್ತಾರೆ. ಸೊ ಸಮ್ ಆರ್ಬಿಟರಿ ಕಾನ್ಸ್ಟೆಂಟ್ಸ್ ಇರುತ್ತೆ, ಏನು ರ್ಯಾಂಡಮ್ ನಂಬರ್ a b c d ಅಂತ. ಸೊ ಯಾವುದೋ ಒಂದು ಫಂಕ್ಷನ್ ಕೊಟ್ಟಿದ್ರೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀವಲ್ವಾ? ಡಿಫ್ರೆನ್ಷಿಯೇಟ್ ಮಾಡಿ ಆ ಕಾನ್ಸ್ಟೆಂಟ್ ಎಲಿಮಿನೇಟ್ ಮಾಡೋದು ಇದೆಯಲ್ವ, ಅದು ಫಾರ್ಮಿಂಗ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ಅದಾದಮೇಲೆ ಇದಕ್ಕೆ ಸೊಲ್ಯೂಷನ್ ಫೈಂಡ್ ಮಾಡ್ತೀವಲ್ಲ ಹೀಗೆ ವಾಪಸ್ಸು, ಇದು ಸೊಲ್ಯೂಷನ್ ಫೈಂಡ್ ಮಾಡ್ತೀವಿ ವಾಪಸ್. ಈಗ ದಿಸ್ ಇಸ್ ಕಾಲ್ಡ್ ಎ ಸಾಲ್ವಿಂಗ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ಸಾಲ್ವಿಂಗ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ಸಾಲ್ವಿಂಗ್ ಅಂದರೆ ಏನು? ಅವರೇ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ನ ಕೊಡ್ತಾರೆ, ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಅಲ್ಟಿಮೇಟ್ ಲಾಸ್ಟ್ ಆನ್ಸರ್ ಇದೆಯಲ್ವಾ, ಅದರಲ್ಲಿ ನಿಮಗೆ y ಇಸ್ ಈಕ್ವಲ್ ಟು f(x) ಅಂತ ಬರಬೇಕು ನಿಮಗೆ.
ಅದ್ರಲ್ಲಿ ಮತ್ತೆ ವಿ ಹ್ಯಾವ್ ಸಮಥಿಂಗ್ ಪರ್ಟಿಕ್ಯುಲರ್ ಸೊಲ್ಯೂಷನ್, ಜನರಲ್ ಸೊಲ್ಯೂಷನ್. ಐ ಡಿಸ್ಕಸ್ ದಟ್. ಓಕೆ, ಅರ್ಥ ಇದೆ ಕ್ಲಿಯರ್ ಆಗಿ? ಸೊ ಫಾರ್ಮಿಂಗ್ ಡಿಫರೆನ್ಷಿಯಲ್ ಈಕ್ವೇಷನ್, ಸಾಲ್ವಿಂಗ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ಆಸ್ ಪರ್ ದ ನ್ಯೂ NCERT ಪ್ರಕಾರ ಈ ಫಾರ್ಮಿಂಗ್ ತೆಗೆದಿದ್ದಾರೆ, ಬಟ್ ಇವೆಲ್ಲ ಸಾಲ್ವಿಂಗ್ ಅಲ್ಲಿ ನಾರ್ಮಲ್ ಆಗಿದೆ ಮಕ್ಕಳೇ. ಅರ್ಥ ಇದೆ ಕ್ಲಿಯರ್ ಆಗಿ? ಸೊ ದಿಸ್ ಇಸ್ ಕಾಲ್ಡ್ ಎಸ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ಯಾವುದೋ ಒಂದು ಕೊಟ್ಟಿರೋ ಕ್ವಶನ್ನ ಈ ಥರ ಬರಿಬೋದು ನಾವು. ಆ್ಯಂಡ್ ಸೊ ದಿಸ್ ಅ ಗಿವನ್ ಫಂಕ್ಷನ್. ಒಂದು ಡಿಫರೆನ್ಷಿಯಲ್ ಈಕ್ವೇಷನ್ನ ಸೊಲ್ಯೂಷನ್ ಫೈಂಡ್ ಮಾಡಿದ್ರೆ ನಮಗೆ ಒಂದು ಯು ವಿಲ್ ಗೆಟ್ ಆಲ್ವೇಸ್ ಯುನೋ y is equal to x square plus y is equal to f of x ಬರುತ್ತೆ. ಅರ್ಥ ಇದೆ ಕ್ಲಿಯರ್ ಆಗಿ? ಇಷ್ಟೇ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಆರ್ಡರ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಷನ್. ಆರ್ಡರ್ ಅಂದರೆ ವೆರಿ ಸಿಂಪಲ್ ಮಕ್ಕಳು. ಆರ್ಡರ್ ಅಂತ ಹೇಳಿದ್ರೆ ಎಷ್ಟು ಸರಿ ಡಿಫ್ರೆನ್ಷಿಯೇಟ್ ಮಾಡಿದ್ದೀರಾ ಒಂದು ಯಾವುದೋ ಒಂದು ಫಂಕ್ಷನ್ನ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಒಂದು ಸರಿ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ ಅಷ್ಟೇ ಅಲ್ಲಿ. ಸೊ ಕೆಲವೊಂದು ಸತಿ 2 ಟೈಮ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಕೆಲವೊಂದು ಸತಿ 3 ಟೈಮ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ, ಡಿಪೆಂಡಿಂಗ್ ಆನ್ ಹೌ ಮೆನಿ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ವಿ ಹ್ಯಾವ್. ಅದನ್ನು ಎಲಿಮಿನೇಟ್ ಮಾಡೋಕೆ ನಮಗೆ. ಸೊ ವಿ ಲರ್ನ್ ಅದ್ರ ಫಾರ್ಮಿಂಗ್ ಡಿಫರೆನ್ಷಿಯಲ್ ಈಕ್ವೇಷನ್ ಒಂದು ಸಪ್ರೇಟ್ ಟಾಪಿಕ್ ಇತ್ತು. ಅದರಲ್ಲಿ ಎಷ್ಟು ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಇರುತ್ತೋ ಅದ್ರ ಮೇಲೆ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಬಟ್ ವಾಟ್ ಐ ಆಮ್ ಸೇಯಿಂಗ್ ಇಸ್ ಆರ್ಡರ್ ಅಂದರೆ ಏನು? ಯಾವುದೋ ಒಂದು ಡಿಫರೆನ್ಷಿಯಲ್ ಈಕ್ವೇಷನ್ಸಲ್ಲಿ ಎಷ್ಟು ಸರಿ ಡಿಫ್ರೆನ್ಷಿಯೇಟ್ ಮಾಡಿದ್ದೀರಾ. ಫಸ್ಟ್ ಆರ್ಡರ್ ಡೆರಿವೇಟಿವ್ಸ್, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್, ಥರ್ಡ್ ಆರ್ಡರ್ ಡೆರಿವೇಟಿವ್ಸ್, ಹೈಯರ್ ಆರ್ಡರ್ ಡೆರಿವೇಟಿವ್ಸ್. ಆರ್ಡರ್ ಅಂದರೆ ಎಷ್ಟು ಸರಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ. ಸಿಂಪಲ್ ಆಗಿ ಹೇಳ್ತೀನಿ, ನಾವು ಯಾವುದೋ ಒಂದು ಎಕ್ಸಾಂಪಲ್ ತೊಗೊಂಡ್ರೆ d³ ಅಲ್ವಾ, 3 × dy/dx ಪ್ಲಸ್ ಫಾರ್ ಎಕ್ಸಾಂಪಲ್ 10 = 0 ಅಂತ ತೊಗೊಂಡ್ರೆ ಎಷ್ಟು ಸರಿ ಡಿಫ್ರೆನ್ಷಿಯೇಟ್ ಹೈಯೆಸ್ಟ್ ಡಿಫ್ರೆನ್ಷಿಯೇಟೆಡ್. ಈ ಈಕ್ವೇಷನ್ನ 3 ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದೆ, ಹೈಯೆಸ್ಟ್ ಡಿಫ್ರೆನ್ಷಿಯೇಟೆಡ್. ಸೊ ದ ಆರ್ಡರ್ ಈಸ್ 3 ಅಂತ. ಸೊ ಆರ್ಡ್ರಲ್ಲಿ ಯಾವುದೇ ಥರ ಕನ್ಫ್ಯೂಷನ್ ಇಲ್ಲ. ಇಟ್ಸ್ ವೆರಿ ವೆರಿ ಸಿಂಪಲ್, ವೆರಿ ವೆರಿ ಸಿಂಪಲ್. ಯಾವುದೇ ಕ್ವಶನ್ ಕೊಟ್ಟರು ಆ ಕ್ವಶನಲ್ಲಿ ಎಷ್ಟು ಸತಿ ಮ್ಯಾಕ್ಸಿಮಮ್ ಡಿಫ್ರೆನ್ಷಿಯೇಟ್ ಆಗಿದೆ ಯಾವುದೋ ಒಂದು ಇರುತ್ತಲ್ವ. ಈಗ ಇದು ಒಂದು ಸತಿ ಡಿಫ್ರೆನ್ಷಿಯೇಟ್ ಆಗಿದೆ, ಇದು 3 ಟೈಮ್ ಡಿಫ್ರೆನ್ಷಿಯೇಟ್ ಆಗಿದೆ. ಸೊ ದಿಸ್ ಈಕ್ವೇಷನಲ್ಲಿ ಮ್ಯಾಕ್ಸಿಮಮ್ ಆರ್ಡರ್ ಬಂದು 3. ಸೊ 3 is the order of the equation. ಸಿಂಪಲ್ ಆಗಿ. ಸೊ ಆರ್ಡರ್ಗೆ ಯಾವುದೇ ಥರ ಕಂಡೀಷನ್ ಇಲ್ಲ. ಸೊ ಆರ್ಡರ್ ಎಲ್ಲ ಕೇಸಲ್ಲಿ ನೀವು ಆರ್ಡರ್ ಈಸಿಯಾಗಿ ಫೈಂಡ್ ಮಾಡೋದು. ಆದರೆ ದೇ ಸಮಥಿಂಗ್ ಕಾಲ್ಡ್ ಡಿಗ್ರಿ. ಆರ್ಡರ್ ಇಷ್ಟೇ ಮಕ್ಕಳು, ಇನ್ನೇನೂ ಇಲ್ಲ. ನೀವು ಯಾವುದೇ ಕ್ವಶನ್ ತೊಗೊಳ್ಳಿ, ಫಾರ್ ಎಕ್ಸಾಂಪಲ್ ಇನ್ನು ಯಾವುದೇ ಕ್ವಶನ್ ಇರ್ಬೋದು ನಿಮಗೆ dy/dx ಪ್ಲಸ್ xy ಇಂಟು ಇನ್ನೇನೋ ಇರ್ಬೋದು ನಿಮಗೆ d²y/dx² ಟು ದ ಪವರ್ ಆಫ್ 2 ಅಂತ ಇನ್ನೊಂದು ಸೈನ್ ಆಫ್ dy/dx. ಯಾವ ರೀತಿ ಇದ್ರೂ ಹೈಯೆಸ್ಟ್ ಎಷ್ಟು ಡಿಫ್ರೆನ್ಷಿಯೇಟ್ ಆಗಿದೆ 2 ಟೈಮ್ಸ್, ದಟ್ ಈಸ್ ಅ ಆರ್ಡರ್. ಅರ್ಥ ಇದೆ ಕ್ಲಿಯರ್ ಆಗಿ? ಆರ್ಡರ್ ಅಂದರೆ ಎಷ್ಟು ಸತಿ ಡಿಫ್ರೆನ್ಷಿಯೇಟ್ ಆಗಿದೆ ಒಂದು ಫಂಕ್ಷನ್ ಅಂತ. ಸಿಂಪಲ್. ಅದಾದ್ಮೇಲೆ ಡಿಗ್ರಿ ಅಂದರೆ ಏನು? ಬೇಸಿಕಲಿ ಇಟ್ಸ್ ವೆರಿ ವೆರಿ ಸಿಂಪಲ್ ಮಕ್ಕಳು. ಡಿಗ್ರಿ ಅಂತ ಹೇಳಿದ್ರೆ ನೋಡಿ, ಡಿಗ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಕೆಲವೊಂದ್ಸೆ ಡಿಗ್ರಿ ಡಿಫೈನ್ ಆಗಿರುತ್ತೆ, ಕೆಲವೊಂದ್ಸೆ ಡಿಫೈನ್ ಆಗಿರೋದಿಲ್ಲ. ಅರ್ಥ ಆಯ್ತಾ? ಸೊ ಈಗ ಡಿಗ್ರಿ ನೀವು ಫೈಂಡ್ ಮಾಡೋಕ್ಕಂದ್ರೆ ಫಸ್ಟ್ ಕಂಡೀಷನ್ ಏನು ಗೊತ್ತಾ? ನೀವು ಯಾವ ಕ್ವಶನ್ ಕೊಟ್ಟಿದ್ದಾರಲ್ವ, ಏನು ಡಿಫರೆನ್ಷಿಯಲ್ ಈಕ್ವೇಷನ್ ಇದೆ ಅಲ್ವಾ, ಆ ಡಿಫರೆನ್ಷಿಯಲ್ ಈಕ್ವೇಷನ್ ಅನ್ನೋದು ಪಾಲಿನಾಮಿಯಲ್ ಫಾರ್ಮಲ್ಲಿ ಇರಬೇಕು. ನಿಮಗೆಲ್ಲ ಪಾಲಿನಾಮಿಯಲ್ ಗೊತ್ತಿದೆ ಅಲ್ವಾ? ಪಾಲಿನಾಮಿಯಲ್ ಅಂದರೆ ಏನು ಬೇಸಿಕಲಿ? ಸೊ ಯೂಶಲಿ ಈ ಥರ ax² + bx + c, ವೇರ್ ದ ಟರ್ಮ್ಸ್ ಆರ್ ಯೂಶಲಿ ಅಡಿಷನ್ ಟರ್ಮ್ಸ್ ಇರುತ್ತೆ. ಮೇಜರ್ಲಿ ಎಕ್ಸ್ಪೋನೆಂಟ್ಸ್ ಇದೆಯಲ್ವಾ, ಈ ಎಕ್ಸ್ಪೋನೆಂಟ್ಸ್ ಬಂದು ಒಂದು ಹೋಲ್ ನಂಬರ್ಸ್ ಆಗಿರಬೇಕು. ಅಂದರೆ 1 2 3 4, ಅಫ್ಕೋರ್ಸ್ 0 ತೆಗೆದುಬಿಡಿ. ಹೋಲ್ ನಂಬರ್ಸ್ ಅಂದರೆ ನ್ಯಾಚುರಲ್ ನಂಬರ್ಸ್ ಆರ್ ಪಾಸಿಟಿವ್ ಇಂಟೀಜರ್ಸ್ ಓನ್ಲಿ. ಅದು ಪವರ್ ಬಂದು ಈ ಥರ ಯು ಕಾಂಟ್ ಹ್ಯಾವ್ ಫ್ರ್ಯಾಕ್ಷನ್ಸ್ ಇರಬಾರ್ದು, ಇಲ್ಲಿ -1/2 ಇರಬಾರ್ದು. ಸೊ ಇದ್ರೂ ಅದನ್ನು ಕನ್ವರ್ಟ್ ಮಾಡೋಕ್ಕಾಗುತ್ತೆ ಪಾಲಿನಾಮಿಯಲ್ ಫಾರ್ಮಲ್ಲಿ. ಅಂದರೆ ಫಸ್ಟು ಯಾವುದೋ ಒಂದು ಡಿಫರೆನ್ಷಿಯಲ್ ಈಕ್ವೇಷನ್ ಕೊಟ್ಟಿದ್ರೆ ಅದು ಒಂದು ಪಾಲಿನಾಮಿಯಲ್ ಫಾರ್ಮಲ್ಲಿ ಇರಬೇಕು. ಇನ್ ದ ಪಾಲಿನಾಮಿಯಲ್ ಫಾರ್ಮ್ ಆಫ್ ಟೆಕ್ಸ್ಟ್ ಬುಕ್ಕಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ ಈ ಥರ. ಡಿಫರೆನ್ಷಿಯಲ್ ಈಕ್ವೇಷನ್ ಮಸ್ಟ್ ಬಿ ಪಾಲಿನಾಮಿಯಲ್ ಈಕ್ವೇಷನ್ ಆಫ್ ಡಿರೈವೇಟಿವ್ಸ್. ಅಂದರೆ ಪಾಲಿನಾಮಿಯಲ್ ಈಕ್ವೇಷನ್ ಆಫ್ y' y', ಹೆಂಗದಿರ್ಬೋದು. ಫಾರ್ ಎಕ್ಸಾಂಪಲ್ ಈಗ y' ಅಂದರೆ ಏನು? ಬೇಸಿಕಲಿ ಇನ್ನೊಂದು y' ಅಂದರೆ dy/dx ಅಂತ ನಾವು ಟೆಕ್ಸ್ಟ್ ಬುಕ್ ಎಲ್ಲ ಕಡೆ ಯೂಸ್ ಮಾಡ್ತೀವಿ ಇನ್ಮೇಲೆ ಈ ಚಾಪ್ಟ್ರಲ್ಲಿ. y" ಅಂದರೆ ಏನು? d²y/dx² ಅಂತ. y" ಅಂದರೆ ಏನು? d³y/dx³ ಅಂತ. ಇದು ಜನರಲ್ ನೊಟೇಷನ್. ಈವನ್ ನಮ್ಮ ಫಸ್ಟ್ ಚಾಪ್ಟ್ರಲ್ಲಿ ಹೈಯರ್ ಆರ್ಡರ್ ಡೆರಿವೇಟಿವ್ಸ್ ಅಂತ ಇರುತ್ತೆ, ಒಂದು ತುಂಬ ಇಂಪಾರ್ಟೆಂಟ್ ಕ್ವಶನ್. ಹೈಯರ್ ಆರ್ಡರ್ ಡೆರಿವೇಟಿವ್ಸ್ ಅಲ್ಲೂ ಅಷ್ಟೇ y' ಯೂಸ್ ಮಾಡ್ತೀವಿ. ಓಕೆ, ಈಗ ಫಸ್ಟ್ ನೀವು ಪಾಲಿನಾಮಿಯಲ್ ಫಾರ್ಮಲ್ಲಿ ಇರಬೇಕು. ಅಂದರೆ ಏನೋ ಕಾಣಿಸಿ x × y' + y" ದ ಹೋಲ್ ಸ್ಕ್ವೇರ್ ಈ ಥರ ಇರಬೇಕಾಗುತ್ತೆ ಪಾಲಿನಾಮಿಯಲ್ಲಿ. ಇನ್ನು ನೆನ್ಪಿಟ್ಕೊಳ್ಳಿ, ಪಾಲಿನಾಮಿಯಲ್ ಅಂತ ಹೇಳಿದ್ರೆ ಈಗಲೇ ಹೇಳ್ತಾ ಇದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ನಾವೀಗ sin x ಯಾವುದೋ ಒಂದು ನೀವು ಪಾಲಿನಾಮಿಯಲ್ ಫಂಕ್ಷನ್ಸಲ್ಲಿ sin x log x ಆ ಥರ ಇದ್ದರೆ ನಾವು ವಿ ಡೋಂಟ್ ಟೇಕ್ ಇಟ್ ಪಾಲಿನಾಮಿಯಲ್ ಫಂಕ್ಷನ್ಸ್. ಈಗ ಫಾರ್ ಎಕ್ಸಾಂಪಲ್ ಈಗ x² + 2x + 10 ಇದೆಯಲ್ವಾ, ಏನೋ ಇಲ್ಲಿ ನಿಮಗೆ sin x ದ ಹೋಲ್ ಸ್ಕ್ವೇರ್, ಅದಾದಮೇಲೆ ನಂತರ 2 ಸಮಥಿಂಗ್ ಈ ಥರ ಇದ್ದರೆ 2 × cos x ಸಮ್ log x ಆ ಥರ ಇದ್ದರೆ ಇಟ್ ಈಸ್ ನಾಟ್ ಎ ಪಾಲಿನಾಮಿಯಲ್ ಫಂಕ್ಷನ್. ಇಟ್ಸ್ ನಾಟ್ ಎ ಸೊ sin x log x ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸು ಈ ಥರ ಇದ್ದರೆ ನಾವು ಆಲ್ರೆಡಿ ಕಲ್ತಿದ್ದೀವಿ. ಆ ಥರ ಇದ್ದರೆ ದೇ ಆರ್ ನಾಟ್ ಪಾಲಿನಾಮಿಯಲ್ ಫಂಕ್ಷನ್ಸ್. ಏನಕ್ಕೆ ಅಂದರೆ ಐ ಕ್ಯಾನ್ ಟೆಲ್ ದ ರೀಸನ್ ಆಲ್ಸೋ. ಆ್ಯಕ್ಚುಲಿ ಬೇಸಿಕಲಿ sin xಗೆ ಮತ್ತೆ ಎಕ್ಸ್ಪಾನ್ಷನ್ ಇರುತ್ತೆ ಮಕ್ಕಳೇ.
ಸೈನ್ ಎಕ್ಸ್ ಫಾರ್ ಎಕ್ಸಾಂಪಲ್ ನೀವು ಅದು ಟೇಲರ್ ಸೀರೀಸ್ ಅಂತ ಏನೋ ಬರುತ್ತೆ ಅದರಲ್ಲಿ ಯೂಸ್ ಮಾಡಿದ್ರೆ ಸೈನ್ ಎಕ್ಸ್ನ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ಎಕ್ಸ್ ಟು ಪವರ್ 5 ಬೈ 5 ಫ್ಯಾಕ್ಟೋರಿಯಲ್ ಅಥವಾ ಎಕ್ಸ್ಪ್ಯಾನ್ಷನ್ ಸೀರೀಸ್ ಆ್ಯಂಡ್ ಸೀಕ್ವೆನ್ಸಲ್ಲಿ ಇರುತ್ತೆ ಅದು. ಸೊ ಸೈನ್ ಎಕ್ಸು ಲಾಗ್ ಎಕ್ಸು ಎಲ್ಲರಿಗೆ ಎಕ್ಸ್ಪ್ಯಾನ್ಷನ್ ಇರುತ್ತೆ, ಅದರಲ್ಲಿ ನೀವು ಹೈಯರ್ ಸ್ಟ್ಯಾಂಡರ್ಡಲ್ಲಿ ಕಲಿತೀರ, ಹೈಯರ್ ಸ್ಟ್ಯಾಂಡರ್ಡಲ್ಲಿ. ಅಂದರೆ ಈ ಸೈನು ಲಾಗು ಎಲ್ಲ ಇದ್ದಾಗ ಯೂಶಲಿ ಅದು ಪಾಲಿನಾಮಿಯಲ್ ಫಂಕ್ಷನ್ ಆಗಿರೋದಿಲ್ಲ. ಅದರಿಂದ ಸಮ್ಟೈಮ್ಸ್ ಡಿಗ್ರಿ ಈಸ್ ನಾಟ್ ಡಿಫೈನ್ಡ್. ಮೇ ಬಿ ನಾನು ಇಷ್ಟೊತ್ತು ಹೇಳಿದ ನಿಮ್ಗೆ ಅರ್ಥ ಆಗದೆ ಇರ್ಬೋದು, ಪರವಾಗಿಲ್ಲ, ನಾನು ಮತ್ತೆ ಐ ವಿಲ್ ಟೇಕ್ ದ ಕ್ವಶನ್ಸ್. ಈ ಮ್ಯಾಥ್ಸ್ ಏನು ಗೊತ್ತಾ, ಮ್ಯಾಥ್ಸ್ ವರ್ಡ್ಸಲ್ಲಿ ಎಷ್ಟು ಹೇಳಿದ್ರು ಅರ್ಥ ಆಗೋದಿಲ್ಲ. ಎಷ್ಟೇ ನೀವು ಹೇಳಿ ವರ್ಡ್ಸಲ್ಲಿ ಮ್ಯಾಥ್ಸ್ ಅನ್ನೋದು ತಲೆಗೆ ಹೋಗೋದಿಲ್ಲ, ಕ್ವಶನ್ಸ್ ಮಾಡಿದ್ರೆ ಹೋಗೋದು. ಮ್ಯಾಥ್ಸ್ ಕ್ಯಾನ್ ನೆವರ್ ಬಿ ರೆಡ್. ಅದಕ್ಕೇನು ಹೇಳೋದು, ಮ್ಯಾಥ್ಸ್ನ ಯಾವತ್ತೂ ನೀವು ಓದೋಕ್ಕಾಗೋದಿಲ್ಲ. ನಾನು ಟಿ ವಿ ನೋಡ್ಕೊಂಡು ಮ್ಯಾಥ್ಸ್ ಓದ್ತೀನಿ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಇಯರ್ಫೋನ್ಸ್ ಹಾಕ್ಕೊಂಡು ಮ್ಯಾಥ್ಸ್ ಓದ್ತೀನಿ ಅಂದರೆ ಆಗೋದಿಲ್ಲ. ಆ್ಯಕ್ಚುಲಿ ಯು ಕಾಂಟ್ ಸ್ಟಡಿ ಮ್ಯಾಥ್ಸ್, ಯು ಕ್ಯಾನ್ ಸ್ಟಡಿ ಫಿಸಿಕ್ಸ್ ಕೆಮಿಸ್ಟ್ರಿ, ಯು ಕ್ಯಾನ್ ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಮ್ಯಾಥ್ಸ್ ಬರೀ ಪ್ರಾಕ್ಟೀಸ್ ಮಾಡೋಕ್ಕೂ. until unless you keep the pen on the book you will never learn mathematics. ಆಯಿತಾ? ಎನಿವೆ ನಾನು ಏನೇನೋ ಹೇಳಿದೆ ಈಗ, ಸೊ ನಿಮ್ಗೆ ಅರ್ಥ ಆಗೋದು ಪರವಾಗಿಲ್ಲ. ಐ ಟೇಕ್ ಸಮ್ ಎಕ್ಸಾಂಪಲ್ಸ್ ಫಸ್ಟ್. ಲೆಟ್ಸ್ ಟೇಕ್ ಸಮ್ ರ್ಯಾಂಡಮ್ಲಿ ಎಕ್ಸಾಂಪಲ್. ಒಂದು ಡಿ ಕ್ಯೂಬ್ ವೈ ಡಿವೈಡ್ ಬೈ ಡಿ ಎಕ್ಸ್ ಕ್ಯೂಬ್ ಪ್ಲಸ್ ಲೆಟ್ಸ್ ಟೇಕ್ 3 ಇಂಟು ಡಿ ವೈ ಬೈ ಡಿ ಎಕ್ಸ್ ಅಂತ ತೊಗೊಂಡು ಈಗ ಪ್ಲಸ್ ಓಕೆ ಲೆಟ್ಸ್ ಟೇಕ್ ಸಮಥಿಂಗ್ ಕಾಲ್ಡ್ ಸಮಥಿಂಗ್ 3 ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೇ ಬಿ ಡಿ ವೈ ಬೈ ಡಿ ಎಕ್ಸ್ ಅಂತ ಏನೋ ತೊಗೊಂಡು ದಟ್ ಮಸ್ಟ್ ಬಿ ಈಕ್ವಲ್ ಟು ಒಂದು 0 ಅಂತ ತೊಗೊಂಡು ಸಿಂಪಲ್ ಎಕ್ಸಾಂಪಲ್. ಸೊ ಇಲ್ಲಿ ಇದಕ್ಕೆ ಸ್ಕ್ವೇರ್ ತೊಗೋಣ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಸ್ಕ್ವೇರ್ ಅಸ್. ಸೊ ಕ್ಲಿಯರ್ಲಿ ವಾಟ್ ಇಸ್ ದ ಆರ್ಡರ್ ಆಫ್ ದ ಈಕ್ವೇಷನ್? ಆರ್ಡರ್ ಇಸ್ ವೆರಿ ಸಿಂಪಲ್. ಸೊ ಆರ್ಡರ್ ಬಂದು ಇದು ಹೈಯೆಸ್ಟ್ ಟೈಮ್ ಡಿಫ್ರೆನ್ಸ್ ಆಗಿದೆ, ಅದು ಆರ್ಡರ್. ಸೊ ಡಿಗ್ರಿ ಅಂದರೆ ಏನು? ಫಸ್ಟ್ ಯು ಕನ್ವರ್ಟ್ ಟು ಪಾಲಿನಾಮಿಯಲ್. ಅದಕ್ಕೆ ಅದಾದಮೇಲೆ ಇಫ್ ಯು ವಾಂಟ್ ಟು ಡಿಫೈನ್ ದ ಡಿಗ್ರಿ ಅಂದರೆ ಏನು? ಹೈಯೆಸ್ಟ್ ಪವರ್ ಆಫ್ ದ ಹೈಯೆಸ್ಟ್ ಆರ್ಡರ್. ಇದರ ಹೈಯೆಸ್ಟ್ ಆರ್ಡರ್ ಎಷ್ಟು? ಹೈಯೆಸ್ಟ್ ಆರ್ಡರ್ ಯಾವುದು? ಹೈಯೆಸ್ಟ್ ಆರ್ಡರ್ ಇದಲ್ವಾ? ಹೈಯೆಸ್ಟ್ ಆರ್ಡರ್ ಇದಲ್ವಾ, ಇದ್ರದ್ದು ಪವರು. ತುಂಬ ಜನ ಮಕ್ಳು ಕನ್ಫ್ಯೂಸ್ ಮಾಡ್ಕೊತಾರೆ. ಆರ್ಡರ್ ಅಂದರೆ ಸರ್ ಹೈಯೆಸ್ಟ್ ಇದಲ್ವಾ ಸರ್ ಅಂತ ಹಾಕ್ಬಿಡ್ತೀರಾ. ನಿಮ್ಗೆ ಇದರಲ್ಲಿ ಇದರಲ್ಲೂ ಇತ್ತು, ನಿಮ್ಮ 9th 10th ಇತ್ತು ಆರ್ಡರ್ ಡಿಗ್ರಿ ಅಂತ. ಸೊ ಅಂತ ಇಲ್ಲಿ ಆರ್ಡರ್ ಇರಲಿಲ್ಲ, ಡಿಗ್ರಿ ಇತ್ತು. ಓಕೆ, ಸೊ ಇದ್ರದ್ದು ಪವರ್ ಇದೆಯಲ್ವಾ, ಯಾವುದು ಹೈಯೆಸ್ಟ್ ಆರ್ಡರ್ ಇದೆಯೋ ಅದ್ರದ್ದು ಪವರು. ಸೊ ಈ ಕ್ವಶನ್ಗೆ ಆರ್ಡರ್ ಬಂದು ಏನಾಗುತ್ತೆ? ಆರ್ಡರ್ ಬಂದು 3 ಬರುತ್ತೆ ಆ್ಯಂಡ್ ನಿಮ್ಮ ಡಿಗ್ರಿ ಬಂದು 1 ಬರುತ್ತೆ. ಅರ್ಥ ಆಯ್ತಾ ಕ್ಲಿಯರಾಗಿ? ಸಿಂಪಲ್. ಇವೆಲ್ಲ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ಸು. ಒಂದು ವೇಳೆ ನಾನು ಯಾವುದೊಂದು ಕ್ವಶನ್ ತೊಗೊಂಡೆ ಈಗ, ಫಾರ್ ಎಕ್ಸಾಂಪಲ್ ಐ ಟೇಕ್ ಒನ್ ಮೋರ್ ಕ್ವಶನ್. ದ ಕ್ವಶನ್ ಇಸ್ ಡಿ ಕ್ಯೂಬ್ ವೈ ಡಿವೈಡ್ ಬೈ ಡಿ ಎಕ್ಸ್ ಕ್ಯೂಬ್ ಪ್ಲಸ್ 3 ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೈನ್ ಆಫ್ ಡಿ ವೈ ಬೈ ಡಿ ಎಕ್ಸ್. ಅಂದರೆ ಈಗೇನಾಗುತ್ತೆ, ಸೈನ್ ಫಂಕ್ಷನ್ ಒಳಗಡೆ ವೈ ಬರ್ತಾ ಇದೆ. ಸೊ ಇಟ್ ಈಸ್ ನಾಟ್ ಆಸ್ ಪರ್ ಇಟ್ಸ್ ಪಾಲಿನಾಮಿಯಲ್ಸ್ ಆಫ್ ವೈ ಡ್ಯಾಶ್. ಅಂದರೆ ಯಾವತ್ತೇ ಆಗಲಿ ಸೈನ್ ನೋಡಿ, ಸೈನ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಆರ್ ಕಾಸ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಆರ್ ಲಾಗ್ ಆಫ್ ಇನ್ಸೈಡ್ ಡಿ ವೈ ಬೈ ಡಿ ಎಕ್ಸ್ ಆರ್ ಟ್ಯಾನ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಆರ್ ಇ ಪವರ್ ಡಿ ವೈ ಬೈ ಡಿ ಎಕ್ಸ್. ಯಾವುದೇ ಆಚೆ ಇನ್ನೊಂದು ಫಂಕ್ಷನ್ ಬರಬಾರ್ದು, ಅದು ಪಾಲಿನಾಮಿಯಲ್ ಆಗೋದಿಲ್ಲ. ಸೊ ಇನ್ ದಟ್ ಕೇಸ್ ಬಿಕಾಸ್ ಹೇಳ್ದಂಗೆ ಸೈನ್ದು ಎಕ್ಸ್ಪ್ಯಾನ್ಷನ್ ಇರುತ್ತೆ, ಕಾಸ್ದು ಎಕ್ಸ್ಪ್ಯಾನ್ಷನ್ ಇರುತ್ತೆ, ಅದರಲ್ಲೂ ಪವರ್ಸ್ ಬರ್ತವೆ ಎಷ್ಟೊಂದು. ಸೊ ವಿ ಕಾಂಟ್ ಟೆಲ್ ಎಕ್ಸಾಕ್ಟ್ಲಿ. ಅದರಿಂದ ಏನಾಗುತ್ತೆ, ಇದಕ್ಕೇನಾಗುತ್ತೆ ನಾವು ಕ್ಲಿಯರಾಗಿ ಹೇಳ್ಬೋದು. ಇಲ್ಲಿ ಸ್ಕ್ವೇರ್ ಅಂತ ತೊಗೊಂಡ್ರೆ ಸೊ ಆರ್ಡರ್ ಅನ್ನೋದು ಡಿಫೈನ್ ಆಗಿದೆ. ಇದಕ್ಕೆ ಆರ್ಡರ್ ಏನು? 3. ಆರ್ಡರ್ ಯಾವತ್ತೂ ಡಿಫೈನ್ ಆಗಿರುತ್ತೆ, ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂದ್ಬಿಟ್ಟು. ಡಿಗ್ರಿ ಅನ್ನೋದು ನಾಟ್ ಡಿಫೈನ್ಡ್. ಸೊ ಯಾವತ್ತು ಡಿಗ್ರಿ ನಾಟ್ ಡಿಫೈನ್ ಆಗುತ್ತೆ? ವೆನ್ ಎವರ್ ದೆರ್ ಇಸ್ ಎ ಸೈನ್, ಯಾವುದೋ ಒಂದು ಫಂಕ್ಷನ್, ಸೈನ್, ಕಾಸ್, ಟ್ಯಾನ್, ಇ ಪವರ್, ಈ ಥರ ಯಾವುದೋ ಒಂದು ಮ್ಯಾಥಮೆಟಿಕಲ್ ಫಂಕ್ಷನ್ ಇರುತ್ತಲ್ವಾ, ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್, ಲಾಗ್ಸ್ ಫಂಕ್ಷನ್, ಟ್ಯಾನ್ ಫಂಕ್ಷನ್ಸ್. ಆ ಫಂಕ್ಷನ್ ಒಳಗಡೆ ಇನ್ನೊಂದು ವೈ ಡ್ಯಾಶ್ ಇದ್ದರೆ ಅದನ್ನ ನೀವು ಸಪ್ರೇಟ್ ಮಾಡೋಕ್ಕಾಗೋದಿಲ್ವಲ್ಲ, ಯು ಕಾಂಟ್ ಟೇಕ್ ಇಟ್ ಔಟ್. ಏನೋ ನಾವು ಮಾಡಿಫೈ ಮಾಡ್ಬೋದು ಅಂದರೆ ಮಾಡೋಕ್ಕಾಗೋದಿಲ್ಲ. ಆ ಥರ ಕೇಸಸಲ್ಲಿ ಡಿಗ್ರಿ ನಾಟ್ ಡಿಫೈನ್ಡ್. ಅರ್ಥ ಆಗಿದೆ ಕ್ಲಿಯರಾಗಿ? ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ವಿಲ್ ಡು ಸಮ್ ಮೋರ್ ಎಕ್ಸಾಂಪಲ್ಸ್. ಈಗ ಡಿ ಕ್ಯೂಬ್ ಬೈ, ನಾನು ಇದೇ ಕ್ವಶನ್ ತೊಗೊತೀನಿ, ನಿಮಗೆ ಇದೇ ಕ್ವಶನ್ ನಾನು ಮಾಡಿಫೈ ಮಾಡ್ತಾ ಇರ್ತೀನಿ. ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಇದೆಯಾ? ಒಂದು ವೇಳೆ ಇಲ್ಲಿ ಸೈನ್ ವೈ, ಬರೀ ಸೈನ್ ವೈ ಇತ್ತು, ಸೈನ್ ವೈ ಇಸ್ ಈಕ್ವಲ್ ಟು 0 ಅಂತ. ನೋಡಿ, ಇಟ್ ಈಸ್ ಅ ಡೆಫಿನೆಟ್ಲಿ ಪಾಲಿನಾಮಿಯಲ್ ಫಂಕ್ಷನ್. ಇಲ್ಲಿ ವೈ ಟ್ರಿಪಲ್ ಡ್ಯಾಶ್ ಇದೆ, ವೈ ಡಬಲ್ ಡ್ಯಾಶ್ ಇದೆ. ಸೈನ್ ಒಳಗಡೆ ಯಾವುದೇ ರೀತಿಯಾದ ವೈ ಡ್ಯಾಶು, ವೈ ಡಬಲ್ ಡ್ಯಾಶು, ವೈ ಟ್ರಿಪಲ್ ಡ್ಯಾಶ್ ಯಾವುದೂ ಇಲ್ಲ. ಇಟ್ ಜಸ್ಟ್ ಅ ನಾರ್ಮಲ್ ಸೈನ್ ವೈ ಇಸ್ ಅ ಫಂಕ್ಷನ್. ಇದರಲ್ಲಿ ಏನಾಗಿದೆ, ಆರ್ಡರ್ ಡಿಫೈನ್ ಆಗಿದೆ, ಡಿಗ್ರಿ ಡಿಫೈನ್ ಆಗಿದೆ. ಸೊ ಇದರಲ್ಲಿ ಆರ್ಡರ್ ಬಂದು ಏನಾಗುತ್ತೆ, ಸೊ ಆರ್ಡರ್ ಬಂದು 3 ಆ್ಯಂಡ್ ಡಿಗ್ರಿ ಬಂದು ಆಬ್ವಿಯಸ್ಲಿ 1, ಬಿಕಾಸ್ ಇದ್ರದ್ದು ಪವರ್ ಬಂದು 1, ಇದ್ರದ್ದು ಪವರ್ ತೊಗೊಬೇಕು ನಾವು, ಇದ್ರದ್ದು ಪವರ್ ತೊಗೊಬೇಕು 1 ಆಗುತ್ತೆ. ಸೊ ಆರ್ಡರ್ ಡಿಫೈನ್ ಆಗಿದೆ, ಡಿಗ್ರಿ ಡಿಫೈನ್ ಆಗಿದೆ. ಅರ್ಥ ಮಾಡ್ಕೊಳ್ಳಿ, ಸೈನು, ಕಾಸು, ಟ್ಯಾನು ಯಾವುದೋ ಒಂದು ಫಂಕ್ಷನ್ ಬಂದು ಅದು ಒಳಗಡೆ ವೈ ಡ್ಯಾಶ್, ವೈ ಡಬಲ್ ಡ್ಯಾಶ್, ವೈ ಟ್ರಿಬಲ್ ಡ್ಯಾಶ್ ಏನೇ ಬಂದ್ರೂ ಯೂಶಲಿ ಡಿಫೈನ್ ಆಗೋದಿಲ್ಲ. ಬಟ್ ದೇ ಸಮ್ ಕೇಸಸ್ ನಾವು ಮಾಡ್ಬೋದು. ಈಗ ನಾವು ಕೆಲವೊಂದು ಸತಿ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ತೀನಿ. ಈಗ ಸೈನ್ ಇನ್ವರ್ಸ್ ಆಫ್ ನೀವು ನೋಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಸೈನ್ ಆರ್ ಸೈನ್ ಆಫ್, ನಾನೀಗೇನು ತೊಗೊತೀನಿ,
ಸೈನ್ ಆಫ್ ಡಿ ಕ್ಯೂಬ್ ವೈ ಡಿವೈಡ್ ಬೈ ಡಿ ಎಕ್ಸ್ ಕ್ಯೂಬ್ ಅಂತ ತೊಗೊತೀನಿ ಆಯಿತಾ. ಪ್ಲಸ್ ವೈ ಈಕ್ವಲ್ ಟು ಏನು 10 ಅಂದರೆ ಐ ಟೇಕ್ ರ್ಯಾಂಡಮ್ ಲೈಕ್ ದಿಸ್. ಇಲ್ಲಿ ಆರ್ಡರ್ ಡಿಗ್ರಿ ಡಿಫೈನ್ ಆಗಿದೆಯಾ ನೀವು ಕೇಳ್ಬೋದು. ಆರ್ಡರ್ ಮತ್ತು ಡಿಗ್ರಿ ಇಲ್ಲಿ ಆರ್ಡರ್ ಡಿಫೈನ್ ಆಗಿದೆ, ಡಿಗ್ರಿ ಡಿಫೈನ್ ಆಗಿದೆ. ಅದೇ ಹೇಗೆ ಸರ್ ಆ್ಯಕ್ಚುಲಿ ಸೈನ್ ಹೊರಡೆ ಇದೆಯಲ್ಲ, ನೀವು ಹೇಳಿದಲ್ಲ ಇಷ್ಟು ಈಗ ತಾನೆ ಸೈನ್ ಹೊರಡೆ ಕಾಸ್ ಹೊರಡೆ ಆ ಥರ ಇದ್ದರೆ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು. ಯು ಕ್ಯಾನ್ ಟ್ರೈ ಟು ಸಿಂಪ್ಲಿಫೈ ದಿಸ್ ಮಕ್ಕಳು. ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ ಅಂದರೆ ನಾನು ವೈನ ಈ ಕಡೆ ಶಿಫ್ಟ್ ಮಾಡಲ್ಲ. ಈಗ ಸೈನ್ ಆಫ್ ಫಾರ್ ಎಕ್ಸಾಂಪಲ್ ಡಿ ಕ್ಯೂಬ್ ವೈ ಡಿವೈಡ್ ಬೈ ನನಗೆ ಡಿ ಎಕ್ಸ್ ಕ್ಯೂಬ್ ಬರುತ್ತೆ. ಇದು 10 - y ಬರುತ್ತೆ. ಸೈನ್ ಬೇಕು ಈಗ ಶಿಫ್ಟ್ ಮಾಡ್ಬೋದು. ಈಗ ಶಿಫ್ಟ್ ಮಾಡಿದಾಗ ನನಗೆ ಕಂಪ್ಲೀಟ್ಲಿ ಡಿ ಕ್ಯೂಬ್ ವೈ ಡಿವೈಡ್ ಬೈ ಡಿ ಎಕ್ಸ್ ಕ್ಯೂಬ್ ಬರುತ್ತೆ. ಇಲ್ಲಿ ನನಗೆ ಸೈನ್ ಇನ್ವರ್ಸ್ ಆಫ್ 10 - y ಆರ್ ಇನ್ನೇನೋ ಲಾಗ್ ಆ ಕಡೆ ಶಿಫ್ಟ್ ಮಾಡೋದು ಏನೋ ಬೇರೆ ಥರ ಬರುತ್ತೆ. ಐ ಕ್ಯಾನ್ ಕ್ಲಿಯರ್ಲಿ ಗೆಟ್ ಇಟ್. ಐ ಗಾಟ್ ಎಲಿಮಿನೇಟೆಡ್. ನೀವು ಈ ಸೈನ್ ಈ ಕಡೆ ಇತ್ತಲ್ವಾ, ಅದನ್ನ ಆ ಕಡೆ ಶಿಫ್ಟ್ ಮಾಡಿದೆ. ಆ ಕಡೆ ಶಿಫ್ಟ್ ಮಾಡಿದಾಗ ಇದು ಒಳ್ಳೆ ಯಾವುದೇ ರೀತಿಯಾದ ವೈ ಡ್ಯಾಶ್ ವೈ ಡಬಲ್ ಡ್ಯಾಶ್ ಇಲ್ಲ. ಸೊ ಇದಕ್ಕೆ ಆರ್ಡರ್ ಡಿಗ್ರಿ ಇದೆ. ವಾಟ್ಸ್ ಆರ್ಡರ್ ಫಾರ್ ದಿಸ್? ಸಿಂಪಲ್. ಆರ್ಡರ್ ಬಂದು 3, ಡಿಗ್ರಿ ಬಂದು 1. ಬಟ್ ಸರ್ ಇಲ್ಲಿ ಮಾಡೋಕ್ಕಾಗುತ್ತೆ? ಆ ಥರ ಮಾಡೋಕ್ಕಾಗೋದು. ಇಲ್ಲಿ ಹೆಂಗೆ ಮಾಡೋಕ್ಕಾಗುತ್ತೆ? ಸೈನ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಇದೆಯಾ, ಇವೆರಡನ್ನೂ ಶಿಫ್ಟ್ ಮಾಡ್ತೀನಿ ಆ ಕಡೆ. ಸೈನ್ ಆ ಕಡೆ ಶಿಫ್ಟ್ ಮಾಡಿ ಸೈನ್ ಇನ್ವರ್ಸ್ ಆಫ್ ಮತ್ತೆ ಅದು ಒಳಗಡೆ ವೈ ಟ್ರಿಪಲ್ ಡ್ಯಾಶ್ ವೈ ಡ್ಯಾಶ್ ಬರುತ್ತೆ. ಯು ಶುಡ್ ನಾಟ್ ಹ್ಯಾವ್. ಸೊ ಸೈನು ಕಾಸು ಲಾಗು ಏನಿದೆಯೋ ಅದ್ರ ಒಳಗಡೆ, ಅದ್ರ ಫಂಕ್ಷನ್ ಒಳಗಡೆ ಯಾವುದೇ ರೀತಿಯಾದ ವೈ ಡ್ಯಾಶು ವೈ ಡಬಲ್ ಡ್ಯಾಶ್ ಎಲ್ಲ ಇರಬಾರ್ದು. ಆ ಥರ ಇಲ್ಲ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಎಸ್, ಆ ಥರ ಇಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ಡಿಫೈನ್ಡ್. ಆ ಥರ ಒಳಗಡೆ ಏನಿದ್ದರೆ ಡಿಗ್ರಿ ಈಸ್ ನಾಟ್ ಡಿಫೈನ್ಡ್. ಆರ್ಡರ್ ಈಸ್ ಆಲ್ವೇಸ್ ಡಿಫೈನ್ಡ್. ಆರ್ಡರ್ ಈಸ್ ವೆರಿ ಈಸಿ. ಡಿಗ್ರಿ ಸ್ವಲ್ಪ ತಲೆನೋವು. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಇಸ್ ಇಟ್ ವೆರಿ ಕ್ಲಿಯರ್? ಐ ಹೋಪ್ ಇಟ್ಸ್ ವೆರಿ ಕ್ಲಿಯರ್. ಇದು ತುಂಬ ಸರಿ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ ಮಕ್ಕಳಿಗೆ ಕ್ವಶನ್ಸು. ಅದಾದಮೇಲೆ ನೀವೇ ಎಲ್ಲ ವೀಡಿಯೋ ಪಾಸ್ ಮಾಡಬೇಕು. ಈ ಎಲ್ಲ ಕ್ವಶನ್ಗೂ ನೀವೇ ಆರ್ಡರ್ ಡಿಗ್ರಿ ಫೈನ್ ಮಾಡಬೇಕು ಅಷ್ಟೇ. ಸೊ ವಾಟ್ ಇಸ್ ಆರ್ಡರ್ ಡಿಗ್ರಿ? ಸೊ ಇದಕ್ಕೆ ಆರ್ಡರ್ ಬಂದು 2, ಡಿಗ್ರಿ ಬಂದು 1, ಆರ್ಡರ್ ಬಂದು O ಆ್ಯಂಡ್ D ಫೈನ್ ಮಾಡ್ಕೊಳ್ಳೋಣ. ಆರ್ಡರ್ ಬಂದು ಇದಕ್ಕೆ 3, ಡಿಗ್ರಿ ಬಂದು 2. ಅಂದರೆ ಡಿಗ್ರಿ ಅಂದರೆ ಏನು? ಯಾವುದು ಹೈಯೆಸ್ಟ್ ಆರ್ಡರ್ ಇದೆಯೋ ಅದರದ್ದು ಪವರು. ಅರ್ಥ ಆಯ್ತಾ? 2. ಆರ್ಡರ್ ಇದಕ್ಕೇನು ಆರ್ಡರು ನಾಟ್ ಡಿಫೈನ್ಡ್. ಆರ್ಡರ್ ಈಸ್ ಡಿಫೈನ್ಡ್. ಆರ್ಡರ್ ಈಸ್ 2, ಡಿಗ್ರಿ ಈಸ್ ವಾಟ್? ನಾಟ್ ಡಿಫೈನ್ಡ್. ಯಾಕೆ? ಸೈನ್ ಒಳಗಡೆ ವೈ ಡ್ಯಾಶ್ ಬರ್ತಾ ಇದೆ. ನನಗೆ ಶಿಫ್ಟ್ ಮಾಡೋಕ್ಕೆ ಹೋದ್ರೆ ಏನೂ ಆಗೋದಿಲ್ಲ. ಅರ್ಥ ಆಯ್ತಾ? ಅದಾದಮೇಲೆ ಕೆಲವೊಂದು ಸತಿ ಏನಾಗುತ್ತೆ, ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕಾಸ್ ಡಿ ವೈ ಬೈ ಡಿ ಎಕ್ಸ್ ಇದೆಯಾ, ಇದು ಅಷ್ಟೇ. ಆರ್ಡರ್ ಬಂದು ಏನಿದ್ರದ್ದು 2, ಡಿಗ್ರಿ ಬಂದು ನಾಟ್ ಡಿಫೈನ್ಡ್. ಯಾಕೆ? ಕಾಸ್ ಒಳಗಡೆ ಫಂಕ್ಷನ್ ಇದೆ. ಅದೇ ರೀತಿ d⁴/d⁴ ಇದು ಅಷ್ಟೇ, ಇದು ಡಿಫೈನ್ ಆಗೋದಿಲ್ಲ. ಯಾಕಂದರೆ ನೀವು ಹೇಳ್ಬೋದು ಸರ್ ನಾನು ಈ ಕಡೆ ಶಿಫ್ಟ್ ಮಾಡ್ಬೋದಲ್ಲ, ಅದಾದ್ಮೇಲೆ ಸೈನ್ ಈ ಕಡೆ ತೊಗೊಂಬರ್ತೀನಿ. ಯು ವಿಲ್ ಗೆಟ್ ದಿ ಸೈನ್ ಇನ್ವರ್ಸ್ ಆಫ್ y4' y d⁴y ಬೈ ಡಿ ಎಕ್ಸ್ ಟು ಪವರ್ 4. ಆಗಲೂ ಡಿಫೈನ್ ಆಗೋದಿಲ್ಲ. ನೀವು ಶಿಫ್ಟ್ ಮಾಡಿದ್ರೂ ಆ ಸೈನ್ ಕಾಸ್ ಒಳಗಡೆ ಬರೀ ವೈಯೇ ಇರಬೇಕು. ಅಂದರೆ ಏನೋ ನಂಬರ್ಸು ಕಾನ್ಸ್ಟೆಂಟ್ಸು ವೈ ಅಂತ ಇರಬೇಕು. ವೈ ಡ್ಯಾಶು ವೈ ಡಬಲ್ ಡ್ಯಾಶ್ ವೈ ಟ್ರಿಪಲ್ ಡ್ಯಾಶ್ ಇರಬಾರ್ದು. ನೋಡಿ ಕ್ಲಿಯರಾಗಿ ಹೇಳ್ತೀವಿ ಇಲ್ಲಿ. ಸೊ ಇಟ್ ಶುಡ್ ಬಿ derivatives of, it should be polynomial function having derivatives of y dash y double dash y triple dash ಈ ರೀತಿ. ಸೊ ಇದು ಅಷ್ಟೇ ಅಪ್ಪ. ಆರ್ಡರ್ ಬಂದು 4, ಇದು ಡಿಗ್ರಿ ಬಂದು ನಾಟ್ ಡಿಫೈನ್ಡ್. ಅರ್ಥ? ಈಗೆಲ್ಲ ನಾಟ್ ಡಿಫೈನ್ಡ್ ಬರ್ತವೆ. ಓಕೆ, ಅರ್ಥ ಕ್ಲಿಯರಾಗಿ? ಸೊ ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ಬಂದು ಅಗೇನ್ ಇದು ನೀವೇ ವಿಡಿಯೋ ಪಾಸ್ ಮಾಡಿ ನೀವೇ ಮಾಡಿ ಮಕ್ಕಳೇ. ಸೊ ವಾಟ್ ಇಸ್ ಆರ್ಡರ್ ಫಾರ್ ದಿಸ್? 3, ಡಿಗ್ರಿ ಬಂದು 1. ಆರ್ಡರ್ ಫಾರ್ ದಿಸ್, ಆರ್ಡರ್ ಡಿಫೈನ್ ಆಗಿದೆ. ಇದಕ್ಕೆ ಎಂತ ಕೇಳಿ, ಸೈನ್ ಇದೆಯಲ್ವಾ ಇಲ್ಲಿ, ಇದು ಒಳಗಡೆ ಯಾವುದೇ ರೀತಿಯಾದ ವೈ ಡ್ಯಾಶು ವೈ ಡಬಲ್ ಡ್ಯಾಶ್ ಇಲ್ಲ. ಅದಕ್ಕೋಸ್ಕರ ಆರ್ಡರ್ ಡಿಗ್ರಿ ಎರಡೂ ಡಿಫೈನ್ ಆಗಿದೆ. ಸೊ ಆರ್ಡರ್ ಬಂದೆಷ್ಟು? 2, ಡಿಗ್ರಿ ಬಂದು ಅದರದ್ದು ಪವರ್ 2. ನೋಡಿ ಇಲ್ಲಿ ನೋಡಿ, ಈ ವಾಟ್ ಇಸ್ ದಿಸ್ ನಾವು? ವೈ ಟ್ರಿಪಲ್ ಡ್ಯಾಶ್ ಅಂದರೆ ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್. ವೈ ಸ್ಕ್ವೇರ್ ಇದೆ ಮತ್ತು ಇ ಪವರ್ ವೈ ಡ್ಯಾಶ್ ಇದೆ. ಅಂದರೆ ಏನು? ಇ ಪವರ್ ಡಿ ವೈ ಬೈ ಡಿ ಎಕ್ಸ್ ಇದೆ. ಸೊ ಇದು ಇಲ್ಲಿ ಕೂಡ ಆರ್ಡರ್ ಬಂದೇನು? ಮ್ಯಾಕ್ಸಿಮಮ್ ಬಂದು 3, ಡಿಗ್ರಿ ಬಂದು ನಾಟ್ ಡಿಫೈನ್ಡ್. ಎಂತಕ್ಕೆ ನಾಟ್ ಡಿಫೈನ್ಡು? ಯಾವುದೋ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇದೆ, ಅದ್ರ ಮೇಲೆ ವೈ ಡ್ಯಾಶ್ ಇದೆ. ಅರ್ಥ ಇದೆ ಕ್ಲಿಯರಾಗಿ? ಈ ರೀತಿ. ನೆಕ್ಸ್ಟು ವೈ ಟ್ರಿಪಲ್ ಡ್ಯಾಶ್ ಟು ವೈ, ಇದು ಡಿಫೈನ್ ಆಗಿದೆ ಮಕ್ಕಳು. ವೈ ಟ್ರಿಪಲ್ ಡ್ಯಾಶ್ ಅಂದರೆ ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್. ಸೊ ಆರ್ಡರ್ ಬಂದು 3, ಡಿಗ್ರಿ ಬಂದು 1. ಅರ್ಥ ಆಯ್ತಾ? ಅದಾದಮೇಲೆ d² ಬೈ ಡಿ ಎಕ್ಸ್ ಸ್ಕ್ವೇರ್. ಓಕೆ, ಸೇಮ್ ಥಿಂಗ್ ಇದು ಅಷ್ಟೇ, ಅದನ್ನು ನೀವೇ ಮಾಡ್ಬೋದು ಮಕ್ಕಳು. ಸೊ ವಾಟ್ ಇಸ್ ಆರ್ಡರ್ ಈಸ್ highest is d² y by dx square. That's order is 2, degree is 2. ಅರ್ಥ ಆಯ್ತು ಕ್ಲಿಯರ್ ಆಗಿ? ಸೊ ದಟ್ಸ್ ಆಲ್ ಅಬೌಟ್ ಆರ್ಡರ್ ಆ್ಯಂಡ್ ಡಿಗ್ರಿ. ಅರ್ಥ ಆಯ್ತಾ? ಈಗ ಆರ್ಡರ್ ಆ್ಯಂಡ್ ಡಿಗ್ರಿ ನಿಮ್ಗೆ ಅರ್ಥ ಆಗಿದೆ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಟಾಪಿಕ್ ನಾವು ಜನರಲ್ ಆ್ಯಂಡ್ ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ಸೊ ವಾಟ್ ಇಸ್ ಜನರಲ್ ಸೊಲ್ಯೂಷನ್, ವಾಟ್ ಇಸ್ ಪರ್ಟಿಕ್ಯುಲರ್ ಸೊಲ್ಯೂಷನ್? ಅಲ್ಲಿಗೆ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊತೀನಿ. ನಾನೇ ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊತೀನಿ. ಈಗ ನಾವು ಸ್ಟಾರ್ಟಿಂಗ್ ಒಂದು ಕ್ವೆಶ್ಚನ್ ತೊಗೊಂಡ್ರಲ್ವಾ,
ಇಟ್ಸ್ ಲೈಕ್ ಎ ಸಿಂಪಲ್ ಕ್ವಶನ್. ಇದು ಯಾವುದು? y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಅಂತ. ನಾನೀಗ ಅದೇ ಕ್ವಶನ್ ತೊಗೊತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಸೊ ನಾನೀಗ ಒಂದು ಸಿಂಪಲ್ ಆ ಕ್ವಶನ್ ತೊಗೊಂಡ್ರೆ y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಅಂತ ತೊಗೊತೀನಿ. y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಅಂತ ತೊಗೊಂಡ್ರೆ ಸೊ ಯು ವಿಲ್ ಗೆಟ್ ಬೇಸಿಕಲಿ ಇಟ್ಸ್ ಲೈಕ್ ಎ ಫ್ಯಾಮಿಲಿ ಆಫ್ ಪ್ಯಾರಾಬೋಲಾಸ್. A1 ಹಾಕಿದ್ರೆ ಯು ವಿಲ್ ಗೆಟ್ ಸಮ್, A1 ಹಾಕಿದ್ರೆ ವಿಲ್ ಗೆಟ್ ಒನ್ ಕರ್ವ್, A2 ಹಾಕಿದ್ರೆ ಇನ್ನೊಂದು ಕರ್ವ್ ಬರುತ್ತೆ, A3 ಹಾಕಿದ್ರೆ ಇನ್ನೊಂದು ಕರ್ವ್ ಬರುತ್ತೆ. ಈಗ ಫ್ಯಾಮಿಲಿ ಈ ಥರ y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಅನ್ನೋದು ಇದು ಸೊಲ್ಯೂಷನ್ ಅಲ್ವಾ. ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋದು ಏನಾಗುತ್ತೆ ಬೇಸಿಕಲಿ? ಸೊ ಡಿಫ್ರೆನ್ಷಿಯೇಟ್ ಮಾಡೋ ವಾಟ್ ಯು ಗೋನ್ ಗೆಟ್ ಇಟ್? ಸೊ ಫಾರ್ ಎಕ್ಸಾಂಪಲ್ ನನಗೇನು ಬಂತು, ಐ ವಿಲ್ ಟೇಕ್ ರಿವರ್ಸ್ ವೇ. ನಾನು ನಿಮಗೆ ರಿವರ್ಸಾಗಿ ಹೇಳ್ಕೊಟ್ಟು ಒಂದು ನಿಮಿಷ. ವಾಟ್ ದ ಕ್ವಶನ್ ಇಸ್, ವಿ ಗಾಟ್ dy by dx is equal to 2x ಅಲ್ವಾ. dy by dx minus 2x equal 0. ಓಕೆ, ಅದೇ ಕ್ವಶನ್ ತೊಗೋಣ. ಜಸ್ಟ್ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡೋಣ. ಓಕೆ, ಈಗ ನೋಡಿ, ಸೊ ಲೆಟ್ಸ್ ಟೇಕ್ ಎನ್ ಡಿಫರೆನ್ಷಿಯಲ್ ಈಕ್ವೇಷನ್ dy minus 2x equal to 0. ಇದು ಸೊಲ್ಯೂಷನ್ ಫೈಂಡ್ ಮಾಡಿ ಅಂತ ಕೇಳ್ತಾರೆ. ಆಸ್ ಆಫ್ ನಾವು ಹೇಳ್ಕೊಡ್ತೀನಿ, ವಿ ಹ್ಯಾವ್ ಎ ಸಪ್ರೇಟ್ ಲೆಕ್ಚರ್ ಅಗೇನ್. ಸೊಲ್ಯೂಷನ್ ಮಾಡೋದಕ್ಕೆ ಡಿಫ್ರೆಂಟ್ ಮೆಥಡ್ಸ್ ಇದೆ, ಲೀನಿಯರ್, ಹೋಮೋಜಿನಿಯಸ್, ಲೀನಿಯರ್, ವೇರಿಯಬಲ್, ಸಪರೇಬಲ್ ಅಂತ. ಬಟ್ ಇಲ್ಲಿ ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ. ಇದನ್ನು ಸೊಲ್ಯೂಷನ್ ಫೈಂಡ್ ಮಾಡೋದು ನಮ್ಗೆ ಏನಾಗುತ್ತೆ, dy by dx ಈ ಕಡೆ ಶಿಫ್ಟ್ 2x, ಈ ಕಡೆ ಶಿಫ್ಟ್ ಔಟ್ 2x, ಐ ಆಮ್ ಗೋನ್ ಶಿಫ್ಟ್ ದ dx ದಿಸ್ ಸೈಡ್. ಸೊ dy is equal to 2x into dx ಅದಾದ್ಮೇಲೆ ಎರಡು ಕಡೆ ಇಂಟಿಗ್ರೇಟ್ ಮಾಡೋಕ್ಕೆ ನಾವು, ಆಗ ನಮ್ಗೆ ಏನಾಗುತ್ತೆ, y is equal to 2 into integration of x ಏನಾಗುತ್ತೆ, x square by 2 plus c plus constant or some value plus a, some value should be there. So 2 cancel ಆಗುತ್ತೆ, y is equal to x square plus a ಅಂತ. ಸೊ ಈ ಡಿಫ್ರೆನ್ಷಿಯಲ್ ಈಕ್ವೇಷನ್ಗೆ ಇದು ಸೊಲ್ಯೂಷನ್. ಸೊ ಈ ಸೊಲ್ಯೂಷನಲ್ಲಿ ಎರಡು ಟೈಪ್ ಇರುತ್ತೆ. ಈ ಸೊಲ್ಯೂಷನಲ್ಲಿ ಏನಿರುತ್ತೆ, ಎರಡು ಟೈಪ್ ಇರುತ್ತೆ. ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್, ವಿ ಹ್ಯಾವ್ ಜನರಲ್ ಸೊಲ್ಯೂಷನ್. ಜನರಲ್ ಸೊಲ್ಯೂಷನ್ ಅಂದರೆ ಏನು? ಜನರಲ್ ಸೊಲ್ಯೂಷನ್, ಸೊ ಜನರಲ್ ಸೊಲ್ಯೂಷನ್ ಇಸ್ ಅ ಸೊಲ್ಯೂಷನ್ ವಿಚ್ ಇಸ್ ಹ್ಯಾವಿಂಗ್ ಸಮ್ ಕಾನ್ಸ್ಟೆಂಟ್ಸ್ ಲೈಕ್ ಆರ್ಬಿಟರಿ ಕಾನ್ಸ್ಟೆಂಟ್ಸ್. ಎ ಅನ್ನೋದು ಆರ್ಬಿಟರಿ ಕಾನ್ಸ್ಟೆಂಟ್ ಅಂದರೆ ಅಲ್ಲಿ ಏನಾದರೂ ಇರ್ಬೋದು, ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇರ್ಬೋದು, ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಇರ್ಬೋದು, ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಇರ್ಬೋದು. ಯು ಕ್ಯಾನ್ ಹ್ಯಾವ್ ಎನಿಥಿಂಗ್ ಯು ವಾಂಟ್ ಇಯರ್. ಅರ್ಥ ಆಯ್ತಾ? y ಈಸ್ ಈಕ್ವಲ್ ಟು ನನಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2, ಎಕ್ಸ್ ಸ್ಕ್ವೇರ್ ಪ್ಲಸ್ 3, ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಇರ್ಬೋದು. ಸೊ ಜನರಲ್ ಸೊಲ್ಯೂಷನ್ಸ್ ಆರ್ ಒನ್ ವಿಚ್ ಇಸ್ ಹ್ಯಾವಿಂಗ್ ಸಮ್ ಆರ್ಬಿಟರಿ ಕಾನ್ಸ್ಟೆಂಟ್ಸ್ ಲೈಕ್ ಎ, ಬಿ, ಸಿ, ಡಿ ಏನಾದರೂ ಇರ್ಬೋದು. ಆ್ಯಕ್ಚುಲಿ ಈಗ y ಈಸ್ ಈಕ್ವಲ್ ಟು a sin x ಪ್ಲಸ್ b cos x ಅಂದರೆ ಇಟ್ಸ್ ನಾಟ್ ಎ ಪರ್ಟಿಕ್ಯುಲರ್ ಸೊಲ್ಯೂಷನ್. ಈಗ ನಾನು y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಅಂತ ಹಾಕ್ಬಿಟ್ಟು ಅದು ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಗುತ್ತೆ. ಅರ್ಥ? ಪರ್ಟಿಕ್ಯುಲರ್ ಅಷ್ಟೇ, ಅದು ಸಿಂಗಲ್ ಪ್ಯಾರಾಬೋಲಾ ಬರುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಅಂತ ಹಾಕಿದ್ರೆ ಎ ಐ ಕ್ಯಾನ್ ಕೀಪ್ ಚೇಂಜಿಂಗ್, ಎ ಇಸ್ ಈಕ್ವಲ್ ಟು 3, ಐ ಗೆಟ್ ಡಿಫ್ರೆಂಟ್ ಫ್ಯಾಮಿಲಿ ಆಫ್ ಪ್ಯಾರಾಬೋಲಾಸ್ ಪಾಸಿಂಗ್ ಟು ದ ಒರಿಜಿನ್, ವಿಲ್ ಗೆಟ್ ಲೈಕ್ ದಿಸ್. ಅರ್ಥ ಆಯ್ತು ಕ್ಲಿಯರ್ ಆಗಿ? ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಜನರಲ್ ಸೊಲ್ಯೂಷನ್ ಅಂತ ಅದರಲ್ಲಿ ಆರ್ಬಿಟ್ರಿ ಕಾನ್ಸ್ಟೆಂಟ್ ಎ ಬಿ ಸಿ ಇರುತ್ತೆ. ನಾವು ವಾಟ್ ಈಸ್ ಅದಾದಮೇಲೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಬರುತ್ತೆ. ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಂತ ಹೇಳಿದರೆ ಸೊ ಅದೇನೋ ಅದರಲ್ಲಿ ಯಾವುದೇ ರೀತಿಯ ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಇರೋದಿಲ್ಲ. ಇಲ್ಲಿ ಎ ಇದೆಯಲ್ವಾ, ಆ ಥರ ಎ ಇರೋದಿಲ್ಲ. ಯು ಪರ್ಟಿಕ್ಯುಲರ್ಲಿ ಗೆಟ್ ದ ಆನ್ಸರ್. ಫಾರ್ ಎಕ್ಸಾಂಪಲ್ y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಅಂತ ನಿಮಗೆ ಪರ್ಟಿಕ್ಯುಲರಾಗಿ ಒಂದೇ ಸೊಲ್ಯೂಷನ್ ಸಿಗುತ್ತೆ. ಅರ್ಥ? ನಾನು ಜನರಲ್ ಸರ್ಕಲ್ ನೋಡಪ್ಪ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸಾಂಪಲ್ ಎ ಸ್ಕ್ವೇರ್ ಅಂದರೆ ಸರ್ಕಲ್. ಇದೇನು ಸರ್ಕಲ್ ಇದು? ಸರ್ಕಲ್ ಹ್ಯಾವಿಂಗ್ ಸೆಂಟರ್ 0,0, ರೇಡಿಯಸ್ ಎ. ನಾನು ಏನು ಚೇಂಜ್ ಮಾಡ್ತಾ ಇದ್ದರೆ, ಈಗ ಎ ನಾನು 4 ಹಾಕ್ತೀನಿ, ಏನು 6, ಏನು 3 ಹಾಕ್ತೀನಿ, ಐ ವಿಲ್ ಪೇ ಅಸ್ 2, 3, 4, 5, 6. ದೆನ್ ಯು ಗೆಟ್ ಫ್ಯಾಮಿಲಿ ಆಫ್ ಸರ್ಕಲ್ಸ್. General equation. It's a general equation. If I put a is equal to particularly, ನಾನು a ನ ಒಂದು ವೇಳೆ ನಾನು 2 ಅಂತ ಹಾಕಿದ್ರೆ I'll get a particular circle having radius only 2, having the origin 0,0. ಆ ಥರ. So when I say when arbitrary constant is there, it will give family of curves. If you want to find a particular solution for that, a particular ಬೇಕಂತ ಹೇಳಿದ್ರೆ you have to find that arbitrary constant ಫೈಂಡ್ ಮಾಡೋಕ್ಕಾಗುತ್ತೆ. ಅದನ್ನು ಹೇಗೆ ಆರ್ಬಿಟ್ರಿ ಕಾನ್ಸ್ಟೆಂಟ್ ಫೈಂಡ್ ಮಾಡ್ಬೋದು? ದೇ ವಿಲ್ ಗಿವ್ ಕಂಡೀಷನ್ಸ್. ಅವರು ಕಂಡೀಷನ್ಸ್ ಕೊಟ್ಟಿರ್ತಾರೆ. ಅವ್ರ ಬೌಂಡ್ರಿ, ವಿ ಕಾಲ್ ಬೌಂಡ್ರಿ ಕಂಡೀಷನ್ಸ್, BCs ಅಂತ ಹೇಳ್ತೀವಿ. ಯಾವುದೋ ಒಂದು ಬೌಂಡ್ರಿ ಕಂಡೀಷನ್ಸ್ ಅಂದರೆ ದೇ ವಿಲ್ ಗಿವ್ ಸಮ್ ಕಂಡೀಷನ್ಸ್. ವಾಟ್ಸ್ ಅ ಕಂಡೀಷನ್? ಅಟ್ x ಈಸ್ ಈಕ್ವಲ್ ಟು y ಮಚ್. ಫಾರ್ ಎಕ್ಸಾಂಪಲ್ ಇದೇ ಕ್ವಶನ್ಗೆ ನಾನೀಗ ಐ ವಾಂಟ್ ಆ್ಯಕ್ಚುಲಿ ಫೈಂಡ್ ವಾಟ್ಸ್ ದ ಕ್ವಶನ್ ಆ್ಯಕ್ಚುಲಿ ವಾಸ್, ದ ಕ್ವಶನ್ ವಾಸ್ ಆ್ಯಕ್ಚುಲಿ +2 ಅಲ್ವಾ. ಸೊ ನನಗೆ +2 ಗೊತ್ತಿಲ್ಲ. ಐ ಡೋಂಟ್ ನೋ ವೆದರ್ ಇಟ್ಸ್ ಅ +2. ನಾನು ಕ್ವಶನ್ ಐ ಗಿವ್ ಕಂಡೀಷನ್ಸ್. ನಾನು ಏನು ಮಾಡ್ತೀನಿ, ಗಿವ್ ಕಂಡೀಷನ್ಸ್. ಆ್ಯಕ್ಚುಲಿ ಕ್ವಶನ್ ಬಂದು y ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಅಲ್ವಾ. ಸೊ ನಾನು ಕಂಡೀಷನ್ ಕೊಡ್ತೀನಿ. ಈಗ ಕಂಡೀಷನ್ ಏನಂದರೆ ವೆನ್ x ಈಸ್ ಈಕ್ವಲ್ ಟು 1, y ಈಸ್ 3 ಅಂತ ಕಂಡೀಷನ್ ಕೊಡ್ತೀವಿ. ಸೊ ನಾವೇನು ಮಾಡಬೇಕು, ನಾವು ಡಿಫ್ರೆನ್ಷಿಯಲ್ ಈಕ್ವೇಷನ್ನ ಸಾಲ್ವ್ ಮಾಡಾದ್ಮೇಲೆ ನಮಗೊಂದು ಇಲ್ಲಿ ಗೆಟ್ ಸೊಲ್ಯೂಷನ್ y ಈಸ್ f ಆಫ್ x. ಸೊ ಆ f ಆಫ್ x ಅಲ್ಲಿ ಆ a ವ್ಯಾಲ್ಯೂ ಇದೆ ಅಲ್ವಾ,
ಆ ಎ ವ್ಯಾಲ್ಯೂನ ಫೈನ್ ಮಾಡೋಕ್ಕಂತ ಹೇಳಿ ಕಂಡೀಷನ್ ಕೊಟ್ಟಿರ್ತಾರೆ. ಇಲ್ಲೇನು ಕಂಡೀಷನ್ ಕೊಟ್ಟಿದ್ದಾರೆ, ವೆನ್ x is equal to 1, y is equal to 3. ಸಬ್ಸ್ಟಿಟ್ಯೂಟ್ ಮಾಡೋಣ ಏನಾಗುತ್ತೆ ಈಗ, y is equal to 3 ಆ್ಯಂಡ್ x is equal to 1 ಅಂತ ಹೇಳಿದ್ರೆ 3 is equal to 1 plus a ಬರುತ್ತೆ. Then you get a as 2. So your particular solutions becomes y is equal to x square plus ನಿಮಗೆ 2 ಬರುತ್ತೆ. ಅರ್ಥ ಆಗಿದೆ ಕ್ಲಿಯರ್ ಆಗಿ? ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಜನರಲ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಅದು ಆ ಏನು ಸೊಲ್ಯೂಷನ್ ಬರುತ್ತಲ್ವಾ ಅದರಲ್ಲಿ ಕಾನ್ಸ್ಟೆಂಟ್ ಎ ಬಿ ಸಿ ಡಿ ಅಂತ ಎಲ್ಲ ಇರುತ್ತೆ, ಅದು ಜನರಲ್ ಸೊಲ್ಯೂಷನ್. ಆ ಜನರಲ್ ಸೊಲ್ಯೂಷನ್ಗೆ if you find the values of a b c and substitute it back, then it will become a particular solution, pi. ನೀವು ಇಂಜಿನಿಯರಿಂಗ್ ಹೋದಾಗ ವಿ ಆಲ್ಸೋ ಕಾಲ್ಡ್ as ಕಾಂಪ್ಲಿಮೆಂಟರಿ ಫಂಕ್ಷನ್ CF and PI ಅಂತ. ನಿಮ್ಮ ಫಸ್ಟಲ್ಲೇ ನಿಮಗೆ ನೀವು ಇಂಜಿನಿಯರಿಂಗ್ ಅಂದರೆ ನಾನು ಯಾವತ್ತೂ ಇಂಜಿನಿಯರಿಂಗ್ ಹೇಳ್ತೀನಿ, ಡೋಂಟ್ ವರಿ. ನೀವು ಯಾವುದೇ ಹೈಯರ್ ಮ್ಯಾಥಮೆಟಿಕ್ಸ್ ತೊಗೊಂಡ್ರು ನೀವು PUC ಆದಮೇಲೆ ಫಸ್ಟ್ ನೀವು ಫೈಂಡ್ ಮಾಡಿದ್ರೆ CF and PI. CF ಅಂದರೆ ಕಾಂಪ್ಲಿಮೆಂಟರಿ ಫಂಕ್ಷನ್ ಅಂತ ಹೇಳ್ತೀವಿ ನಾವು. ದಟ್ಸ್ ನಥಿಂಗ್ ಬಟ್ ಜನರಲ್ ಸೊಲ್ಯೂಷನ್. ಅರ್ಥ ಆಯ್ತಾ? ದಟ್ಸ್ ವೆರಿ ಸಿಂಪಲ್. ಅದು ಅರ್ಥ ಆದಮೇಲೆ ಇದು ವೆರಿ ಸಿಂಪಲ್ ಮಕ್ಕಳೇ. ವೆರಿಫೈ ದ ಗಿವನ್ ಫಂಕ್ಷನ್ ಇಸ್ ಎ ಸೊಲ್ಯೂಷನ್ ಆಫ್ ಕರೆಸ್ಪಾಂಡಿಂಗ್ ಆರ್ ನಾಟ್ ಅಂತ. ಸೊ ಇದಾದಮೇಲೆ ಫಾರ್ಮಿಂಗ್ ಡಿಫರೆನ್ಷಿಯಲ್ ಈಕ್ವೇಷನ್ ಇರುತ್ತೆ. ಸೊ ನೀವೇನು ಮಾಡಬೇಕು, ಸಿಂಪಲ್. ಸೊ ನೀವೇನು ಮಾಡಬೇಕು ಈಗ, ಯು ಹ್ಯಾವ್ ಟು ಟೇಕ್ ದಿಸ್ ವ್ಯಾಲ್ಯೂ and substitute it here and check whether it is a solution or not. Do it by yourself, ನೀವೇ ಮಾಡಿ. ಸೊ ನಾವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಸಬ್ಸ್ಟಿಟ್ಯೂಟ್ ಹಿಯರ್ ನೋಡಿ, ಇದು ಅಷ್ಟೇ. y is equal to a cos x plus b sin x ಇದೆಯಲ್ವಾ, it is not a general solution, it is not a particular solution, it's a general solution because there are arbitrary constants are there. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಡಿಫ್ರೆನ್ಷಿಯೇಟ್ ಮಾಡಿ ಡಬಲ್ ಆಬ್ವಿಯಸ್ಲಿ ಆನ್ಸರ್ ಬರುತ್ತಲ್ವಾ ಇದು. ಸೊ dy by dx ಅಂತ ಹೇಳಿದ್ರೆ ಡಿಫ್ರೆನ್ಸಿಯೇಷನ್ a ಬಂದು ಕಾಸ್ ಮೈನಸ್ a cos x ಪ್ಲಸ್ b ಇಂಟು sin x ಅಲ್ವಾ, ಕಾಸ್ ಡಿಫ್ರೆನ್ಸಿಯೇಷನ್ ಮೈನಸ್ sin x ಪ್ಲಸ್ b ಇಂಟು sin x ಡಿಫ್ರೆನ್ಸಿಯೇಷನ್ ಕಾಸ್ x ಬರುತ್ತೆ. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಮತ್ತೆ ಇನ್ನೊಂದು ಡಿಫ್ರೆನ್ಷಿಯೇಟ್ ಮಾಡಿದ್ರೆ d² by dx² ಮಾಡಿದಾಗ ಮೈನಸ್ a ಹಾಗೆ ಇರುತ್ತೆ, sin x ಡಿಫ್ರೆನ್ಸಿಯೇಷನ್ ಕಾಸ್ x ಆಗುತ್ತೆ, b cos x ಡಿಫ್ರೆನ್ಸಿಯೇಷನ್ ಮೈನಸ್ sin x ಆಗುತ್ತೆ, ಸೊ ಮೈನಸ್ b sin x. ಸೊ ಆಬ್ವಿಯಸ್ಲಿ ನೀವು ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ 0 ಬರುತ್ತಲ್ವಾ, ಬಿಕಾಸ್ d² by dx is this much, you get negative, but y is positive, ಎರಡು 0 ಬರುತ್ತೆ. ಇಫ್ ಯು ಸಬ್ಸ್ಟಿಟ್ಯೂಟ್ ದೇರ್ get minus a cos x plus b sin x ಅಂತ ಬರುತ್ತೆ, ಪ್ಲಸ್ y ಅಂತ ಹೇಳಿದ್ರೆ ಇಟ್ಸ್ ಸಿಂಪಲ್ ಮಕ್ಕಳು, ಇಟ್ಸ್ ನಥಿಂಗ್ ಟು ಡೂ ಟೂ ಮಚ್. a cos x plus b sin x ಇರುತ್ತೆ. ಸೊ ಆಬ್ವಿಯಸ್ಲಿ ಎಲ್ಲ ಇದೆರಡು ಕ್ಯಾನ್ಸಲ್ ಆಗಿ ನಿಮ್ಮ ಆನ್ಸರ್ 0 ಬರುತ್ತೆ. ದೇರ್ಫೋರ್ ಇಟ್ ಈಸ್ ಸ್ಯಾಟಿಸ್ಫೈಡ್. ಇಟ್ಸ್ ಸಿಂಪಲ್ ಕ್ವಶನ್. ಅರ್ಥ ಆಯ್ತಾ? ಅದಾದಮೇಲೆ ನಂತರ ಅಗೇನ್ y is equal to cos x plus c y double dash ಅಗೇನ್ ಸೇಮ್ ಮಕ್ಕಳು ಡಿಫ್ರೆನ್ಷಿಯೇಟ್ ಮಾಡಿ ಸಿಂಪ್ಲಿ ಇದು ಬಿಗಿನಿಂಗ್ ಡಿಫರೆನ್ಷಿಯಲ್ ಈಕ್ವೇಷನ್. ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಚೆಕ್ ಮಾಡಿದ್ರೆ ಆನ್ಸರ್ ಸೇಮ್ ಬರುತ್ತೆ. ಯಾಕಂದರೆ y cos x ಅಲ್ವಾ, y ಡ್ಯಾಶ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ಮೈನಸ್ sin x ಆಗುತ್ತೆ, c ಡಿಫ್ರೆನ್ಸಿಯೇಷನ್ ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ 0 ಆಗುತ್ತೆ, ಮೈನಸ್ sin x ಪ್ಲಸ್ sin x, ದೇರ್ಫೋರ್ ಇಟ್ ಬಿಕಮ್ ಬೇಸಿಕಲಿ 0. ಅರ್ಥ ಆಯ್ತಾ? ಸೊ ಅದಾದಮೇಲೆ ನಂತರ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ಸ್. ಇದೆಲ್ಲ ಸಿಂಪಲ್. y is equal to root of 1 plus x square y double dash ಫೈಂಡ್ ಮಾಡಿ. ನೀವೇ ಫೈಂಡ್ ಮಾಡಿ. ಈಗ y ಡ್ಯಾಶ್ ಡಿಫ್ರೆನ್ಸಿಯೇಷನ್ ಆಗುತ್ತೆ. ಸೊ ಫಸ್ಟ್ ಲೆಕ್ಚರ್ ಹೇಳ್ಕೊಟ್ಟಿರೋ ನಾವು ನಿಮಗೆ ಸಮಥಿಂಗ್ ಚೈನ್ ರೂಲ್ ನೆನಪಿದೆಯಾ? ವಾಟ್ ಈಸ್ ರೂಟ್ ಸಮಥಿಂಗ್? 1/2 ರೂಟ್ ಸಮಥಿಂಗ್. ಮರ್ತೋಗ್ಬಾರ್ದು. ಮತ್ತೆ ಏನು ಮಾಡೋಕ್ಕೋ, ಮತ್ತೆ ಇನ್ಸೈಡ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ದೆನ್ ಯು ಹ್ಯಾವ್ ಟು ಕೀಪ್ 2x ದೇರ್, 2 get cancel, then you are going to get x divided by root of 1 plus x square. This is y dash. ಸೊ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಯು ಕ್ಯಾನ್ ಕಂಟಿನ್ಯೂ ದಿಸ್ ಇಟ್ಸ್ ವೈ ಡ್ಯಾಶ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಅಗೇನ್ ಯುವರ್ ಸಬ್ಸ್ಟಿಟ್ಯೂಟ್ ವಿಲ್ ಗೆಟ್ ಬೋತ್ ಕ್ಯಾನ್ಸಲ್. ಬಟ್ ನಾವೇನು ಐ ಕ್ಯಾನ್ ಗೆಟ್ ಇದರಿಂದನೇ ವಿ ಕ್ಯಾನ್ ಗೆಟ್ ದಿಸ್ ಆಲ್ಸೋ. ನಂಗೆ ವೈ ಡ್ಯಾಶ್ ಏನು ಬಂತು ಇಲ್ಲಿ x divided by root of 1 plus x square ಬಂದಿದೆಯಾ? ಅಲ್ಲಿ ಕ್ವಶನ್ ಏನಿದೆ ಬರೀ 1 plus x square ಇದೆಯಾ? ಅಂದರೆ ನಾವೇನು ಮಾಡಬೇಕೀಗ, ವೈ ಡ್ಯಾಶ್ ಇದೆಯಲ್ವಾ, ನಾನೇನು ಮಾಡ್ತೀನಿ ರೂಟ್ ಆಫ್ 1 plus x square ಎರಡು ಕಡೆ ಮಲ್ಟಿಪ್ಲೈ ಮಾಡ್ತೀನಿ. ರೂಟ್ ಆಫ್ 1 plus x square ಡಿವೈಡೆಡ್ ಬೈ ರೂಟ್ ಆಫ್ 1 plus x square ಅಂತ. ಸೊ ಆಗೇನಾಗುತ್ತೆ ಬೇಸಿಕಲಿ, ಸೊ ಇದು ಎಕ್ಸ್ ಇಂಟು ರೂಟ್ ಆಫ್ 1 plus x square ಬರುತ್ತೆ, ಡಿವೈಡೆಡ್ ಬೈ ರೂಟ್ ಆಫ್ 1 plus x square, ರೂಟ್ ಆಫ್ 1 plus x square ಬಂದು 1 plus x square ಬರುತ್ತೆ. ದಿಸ್ ಇಸ್ ವೈ ಡ್ಯಾಶ್. ಸೊ ವಾಟ್ ಈಸ್ ಮೈ ರೂಟ್ ಆಫ್ 1 plus x square? ದಟ್ಸ್ ನಥಿಂಗ್ ಬಟ್ y. ಸೊ ಆನ್ಸರ್ ಏನಾಗುತ್ತೆ ಬೇಸಿಕಲಿ xy ಡಿವೈಡೆಡ್ ಬೈ 1 plus x square. So we got, so we started from here, we started from this and we got this answer. So therefore it is satisfied. ಈ ಥರ ಸಿಂಪಲ್ ಇದೆಲ್ಲ ಕ್ವಶನ್ಸೇ ಅಲ್ಲ, ಇನ್ನೂ ಸಿಂಪಲ್ ಕ್ವಶನ್ಸ್ ಇದೆ ನಿಮ್ಮ ಎಕ್ಸಸೈಸ್ 9.2 ಅಲ್ಲಿ. 9.1 ಎಲ್ಲ ಆರ್ಡರ್ ಆ್ಯಂಡ್ ಡಿಗ್ರಿ,
9.2 ಚೆಕ್ ಮಾಡಿದ್ರೆ ನಿಮ್ಮ ಎನ್ ಸಿ ಆರ್ ಟಿ ಎಕ್ಸಸೈಸಲ್ಲಿ ಎಲ್ಲ ಈ ಥರ ಕ್ವಶನ್ಸ್ ತುಂಬ ಸಿಂಪಲ್ ಇದು, ಇದನ್ನು ಕೇಳ್ಬೋದು ಬೋರ್ಡ್ ಎಕ್ಸಾಮಲ್ಲಿ. ನೆಕ್ಸ್ಟ್ ಎಕ್ಸ್ ವೈ ಇಸ್ ಈಕ್ವಲ್ ಲಾಗ್ ವೈ ಇಸ್ ಈಕ್ವಲ್ ಸಿ ಅಲ್ವಾ, ನೀವೇ ಮಾಡಿ, ವಿಡಿಯೋ ಪಾಸ್ ಮಾಡಿ, ಯು ಶುಡ್ ಡೂ ಬೈ ಯುವರ್ ಸೆಲ್ಫ್. ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ 1 ವೈನ ನೆನಪಿದೆಯಾ ಇದು, ಯು ರಿಮೆಂಬರ್ ದಿಸ್ ಇಸ್ ಕಾಲ್ಡ್ ಇಸ್ ಇಂಪ್ಲಿಸಿಟ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್. ನಾನು ಫಸ್ಟ್ ಲೆಕ್ಚರ್ ಹೇಳ್ಕೊಟ್ಟಿದ್ದೀನಿ, ಮರ್ತೋಗಬಾರ್ದು, ಹೋಗ್ತಾ ಹೋಗ್ತಾ ಕಲ್ತ್ಕೊಂಡಿರ್ಬೇಕು ಕ್ಲೀನಾಗಿ. ಎಕ್ಸು 1 ವೈ ಹಾಗೆ ಇಡ್ತಾ ಇದ್ದೀನಿ. ಅಗೇನ್ ವೈ ಡಿಫ್ರೆನ್ಸಿಯೇಷನ್ ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ, ಎಕ್ಸ್ನ ಹಾಗೆ ಇಡ್ತಾ ಇದ್ದೀನಿ. ಲಾಗ್ ವೈ ಡಿಫ್ರೆನ್ಸಿಯೇಷನ್ ಏನು 1/y ಇಂಟು ಡಿ ವೈ ಬೈ ಡಿ ಎಕ್ಸ್. ಯಾಕೆ ಫಸ್ಟ್ ಲೆಕ್ಚರ್ ಹೇಳ್ಕೊಟ್ಟಿದ್ದೀನಿ, ಫಸ್ಟು ಡಿಫ್ರೆನ್ಸಿಯೇಷನಲ್ಲಿ ಡಿ ವೈ ಬೈ ಡಿ ಎಕ್ಸ್ ಆಯಿತಾ. ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ 0, ಅದಾದಮೇಲೆ ಯು ಕ್ಯಾನ್ ಶಿಫ್ಟ್ ಇಟ್ ಆ್ಯಂಡ್ ಗೆಟ್ ದ ಆನ್ಸರ್. ಮಕ್ಕಳು ಐ ಥಿಂಕ್ ಯು ಗೆಟ್ ದ ಆನ್ಸರ್. ಸೊ ವೈ ಈ ಕಡೆ ಇದೆ, ಶಿಫ್ಟ್ ಮಾಡಿ ಡಿ ವೈ ಬೈ ಡಿ ಎಕ್ಸ್ ಆ ಸೈಡ್ ಆ ಕಡೆ. ಸೊ ಈ ಕಡೆ ಶಿಫ್ಟ್ ಮಾಡಿದಾಗ ನನಗೆ 1/y ಇಂಟು ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ, ಮೈನಸ್ ಡಿ ವೈ ಬೈ ಡಿ ಎಕ್ಸ್ ಇಂಟು ಎಕ್ಸ್ ಬರುತ್ತೆ. ನಾನು ಡಿ ವೈ ಬೈ ಡಿ ಎಕ್ಸ್ನ ಕಾಮನ್ ತೊಗೊಂಡ್ರೆ ಐ ವಿಲ್ ಗೆಟ್ 1/y ಮೈನಸ್ ಎಕ್ಸ್ ಬರುತ್ತೆ, ದಟ್ಸ್ ಈಕ್ವಲ್ ಟು ವೈ. ಸೊ ಇದು ವೈ ಡ್ಯಾಶ್ ಅಲ್ವಾ, ಅಲ್ಲ ವೈ ಸಾರಿ ದಿಸ್ ವೈ ಇಟ್ ಇಸ್, ಇಲ್ಲ ಒಂದು ವೈ ಡ್ಯಾಶ್ ಇರಬೇಕಲ್ವಾ, ವೈ ಡ್ಯಾಶ್ ಅಲ್ಲ ಡಿ ವೈ ಬೈ ಡಿ ಎಕ್ಸ್ ವೈ ಡ್ಯಾಶ್. ಓಕೆ, ನೆಕ್ಸ್ಟ್ ಅದಾದಮೇಲೆ ಯು ವಿಲ್ ಗೆಟ್ ಅದನ್ನ ವೈ ಡ್ಯಾಶ್ ಅಂತ ತೊಗೋಣ. ಸೊ ಇದು 1 ಮೈನಸ್ ಎಕ್ಸ್ ವೈ ಡಿವೈಡೆಡ್ ಬೈ ವೈ ಈಕ್ವಲ್ ಟು ವೈ. ಇಫ್ ದಿಸ್ ಬೈ ದಿಸ್ ಸೈಡ್ you will get y square equal to y dash into 1 minus xy. What is my y dash will becomes y square divided by 1 minus x. This is easy, you can just directly do it. It's very simple. Okay, so this lecture alli what I have done makle, so that's all. Yeah, so adhe riti ನೀವು NCERT check ಮಾಡಿಬಿಟ್ರೆ NCERT ಅಲ್ಲಿ so I've just given all the degree ಮತ್ತು order ಇದೆ 9.1 9.2 ಫುಲ್ ಚೆಕ್ ಮಾಡಿಬಿಡಿ, ಎಲ್ಲ ಕ್ವಶನ್ಸು ನೀವು ಸಾಲ್ವ್ ಮಾಡ್ಬೋದು. ಅರ್ಥ ಆದ ಕ್ಲಿಯರ್ ಆಗಿ. ಸೊ ಈ ರೀತಿ. ಸೊ ಅದಾದಮೇಲೆ ನೆಕ್ಸ್ಟ್ ವಿಲ್ ಫಾರ್ಮಿಂಗ್ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಬೇಡ, ಡೈರೆಕ್ಟ್ಲಿ ವಿಲ್ ಗೋ ಫಾರ್ ದ ಸಾಲ್ವಿಂಗ್ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್. ಅಲ್ಲಿಂದ ತುಂಬ ಕ್ವಶನ್ ಬರುತ್ತೆ, ಇದು ಬೇಸಿಕ್ಸು. ಅರ್ಥ ಆಯ್ತಾ? ಸೊ ಇಫ್ ಯು ಗೋ ಒಂದು ಆರ್ಡರ್ ಇಫ್ ಯು ಗೋ ಇನ್ ಆರ್ಡರ್, ನೀವು ಆರ್ಡರ್ ಸ್ಟಡಿ ಮಾಡ್ಕೊಂಡ್ರೆ ತುಂಬ ಈಸಿ ಅನಿಸುತ್ತೆ. ಸೊ ದಟ್ಸ್ ಇಟ್ ಮಕ್ಕಳೇ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಇಟ್ಸ್ ಅ ವೆರಿ ಸ್ಮಾಲ್ ಲೆಕ್ಚರ್. ನೆಕ್ಸ್ಟ್ ನೋಡೋಣ ಡಿಫ್ರೆನ್ಷಿಯಲ್ ಇಕ್ವೇಷನ್ ಸಾಲ್ವಿಂಗ್, ಇಟ್ ಬಿ ವೆರಿ ನೈಸ್. And see you there, and bye bye, take care.